ನಮಸ್ಕಾರ ವೀಕ್ಷಕರೇ, ಆರ್ಫಾ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಟಾಕ್ಸ್ ಕಾರ್ಯಕ್ರಮದಲ್ಲಿ ವಿಷಯ ಏನು ಅಂತಂದ್ರೆ GFDC ಕಾಲೇಜ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಏನಕ್ಕೆ ಕಾಲೇಜ್ ಬಗ್ಗೆ ಮಾತಾಡೋದು ಅಂತಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ಇವಾಗ ವಂಚನೆಗೆ ಒಳಗಾಗಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಬಂದು ಕೇಳ್ತಾರೆ. ಅದಕ್ಕೆ ಆ ವಿಡಿಯೋ ಮಾಡ್ತೀವಿ. ಆ ವಿಡಿಯೋದಲ್ಲಿ ಮಿಕ್ಷ ಪ್ರತಿಕ್ರಿಯೆ ಏನಕ್ಕೆ ಬಂತು ಅಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ನಾವು ಅಲ್ಲಿ ಏನ್ ತೆಗಿತೀವಿ ಅದರನ್ನೇ ಬಿಟ್ಬಿಟ್ಟಿದೀವಿ ಡೈರೆಕ್ಟ್ ವಿಡಿಯೋನ, ಅಂದ್ರೆ ಅದರನ್ನೇ ಜನರಿಗೆ ತೋರಿಸೋ ಕೆಲಸ ಮಾಡಿದೀವಿ. ಅದರಿಂದ ವಿಡಿಯೋ ತೆಗಿಬೇಕಾದ್ರೆ ಏನೇನ್ ಘಟನೆ ನಡೀತು, ನಾವ್ ಯಾಕೆ ಆ ವಿಡಿಯೋ ತೆಗಿಬೇಕಾಗಿ ಬಂತು, ಆ ವಿದ್ಯಾರ್ಥಿಗಳಿಗೆ ಏನ್ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕು ಅಂದ್ರೆ ಈ ಕಾರ್ಯಕ್ರಮ ಫುಲ್ ನೋಡ್ಬೇಕು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ವಕೀಲರಾದ ಅಂಜನ್ ಮೂರ್ತಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡು ಈ ವಿಚಾರನ ಅವರೊಂದಿಗೆ ಚರ್ಚೆ ಮಾಡೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇವಾಗ ಆ ವಿಡಿಯೋ ನೋಡಿದ್ದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ನಾನು JFDC ಕಾಲೇಜು ನೀವು ಮಾಡಿರ್ತಕ್ಕಂಥ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದೆ ನಾನು. ಅಲ್ಲಿ ಸುಮಾರು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಏನಂತಂದ್ರೆ ಅವರು ಕಾಲೇಜ್ ಅಟೆಂಡ್ ಮಾಡಿದ್ದಾರೆ, ಮತ್ತೆ ಅವರು ಶಾಲಾ ಶುಲ್ಕವನ್ನ ಕಟ್ಟಿರ್ತಕ್ಕಂಥದ್ದು ರೆಸಿಪ್ಟ್ ಎಲ್ಲ ನೋಡಿದೆ. ಮತ್ತೆ ಆದ್ರೂ ಕೂಡ ಸುಮಾರು ಮಕ್ಕಳಿಗೆ ಅವರು ಹಾಲ್ ಟಿಕೆಟ್ ಕೊಟ್ಟಿಲ್ಲ ಎಕ್ಸಾಮ್ಗೆ. ಅಂದ್ರೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವರ ಭವಿಷ್ಯದ ಅದು ಸರ್ವನಾಶ ಮಾಡ್ದಂಗೆ. ಅದಕ್ಕೆ ಸಂಬಂಧಪಟ್ಟ ಪ್ರಿನ್ಸಿಪಾಲ್ ಆಗಿದ್ದು, ಸಂಬಂಧಪಟ್ಟ ಯೂನಿವರ್ಸಿಟಿ ಆಗಿರ್ಬೋದು, ಅದನ್ನ ಗಮನ ಹರಿಸಿ ಅವ್ರ ಮಕ್ಕಳಿಗೆ ಅನುಕೂಲ ಮಾಡ್ಬೇಕಾಯ್ತು. ಬಟ್ ಮಾಡಿಲ್ಲ. ಇದೆಲ್ಲ ಒಂದು ಮಿಸ್ಟೇಕ್ ಆಗಿದೆ. ಇದರಿಂದ ಪಾಪ ಸುಮಾರು ಬಡ ಮಕ್ಕಳಿಗೆ ಕಾಲೇಜ್ಗೂ ಕಟ್ಟಿಸು ಮತ್ತೆ ಬಡವಗಳು ಅವ್ರ ಕುಟುಂಬಗಳು ನಾಶ ಆದಂಗೆ. ಈ ವಿಚಾರ ನಿಮ್ಗೆ ಹೆಂಗೆ ವಿಡಿಯೋ ಮಾಡೋಕೆ ಪ್ರೇರಣೆ ಸಿಕ್ತು? ಹೆಂಗೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬಂತು? ಸರ್, ನಮ್ ಪಾಡಗ್ ನಾವ್ ಇರ್ತೀವಿ. ನಮ್ಗೆ ಯಾರು ಕಾಲೇಜ್ ವಿದ್ಯಾರ್ಥಿಗಳು ಫೋನ್ ಮಾಡಲ್ಲ, ಪೊಲೀಸ್ ಇಲಾಖೆ ಅವ್ರು ಫೋನ್ ಮಾಡ್ತಾರೆ, ಬನ್ನಿ ಕಾಲೇ ಹತ್ರ ಅಂತ ಅಂದ್ಬಿಟ್ಟು. ಯಾರಿಗೆ ದೀಪು ಅಂತಿದ್ದಾರೆ, NSCY ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಡಿಸ್ಟಿಕ್, ಅವ್ರಿಗೆ ಫೋನ್ ಮಾಡ್ಬಿಟ್ಟು ನನ್ನ ನಂಬರ್ ಕೇಳ್ತಾರೆ. ದೀಪು ಅವ್ರಿಗೆ ರಘು ನಂಬರ್ ಕೊಡು ಅಂತ ಅವ್ರು ಕೇಳ್ತಾರೆ. ಏನಕ್ಕೆ ರಘು ನಂಬರ್ ಅಂತ ಅಂದ್ಬಿಟ್ಟು, ಇಲ್ಲ ಸ್ವಲ್ಪ ಮಾತಾಡ್ಬೇಕು ಅಂತಾರೆ. ಅವ್ರು ನನ್ನ ನಂಬರ್ ಕೊಡ್ತಾರೆ. ಎಲ್ಲಿದೆಯಾ ಅಂತಾರೆ. ಟೌನ್ ಅಲ್ಲಿ ಇದೀನಿ ಅಂತೀನಿ. ಜೊತೆಲಿ ಹೋಗೋಣ ಅಂತ ಅಂದ್ಬಿಟ್ಟು ಜೊತೆಲಿ ಬರ್ತೀವಿ. ಏನಕ್ಕೆ ಕರೆದಿದ್ದು ಅಂತ ಕೇಳ್ತೀವಿ. ನೀವು ಯಾವ್ದೋ ನ್ಯೂಸ್ ಚಾನಲ್ ಅದು ಇದು ಅಂತ ಅಂದ್ಬಿಟ್ಟು ಕಾಲೇಜ್ ಹತ್ರ ಬಂದ್ಬಿಟ್ಟು ಪ್ರಶ್ನೆ ಮಾಡಬಾರ್ದು ಅಂತಾರೆ. ಅಲ್ಲ ಸರ್, ಇದು ಸಾರ್ವಜನಿಕರದ್ದು ಕಾಲೇಜು, ನಾವೇ ಬಂದ್ಬಿಟ್ಟು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡೋದು ಸರ್ಕಲ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಇರಲ್ಲ ನಮ್ಮ ಮೇಲೆ ಯಾವ್ದೂನು. ಅದು ಬೇರೆ, ನಾನು ಕಾಲೇಜ್ ವಿದ್ಯಾರ್ಥಿ. ಚಿಕ್ಕಬಳ್ಳಾಪುರದಲ್ಲಿ ನಾನು ಜರ್ನಲಿಸಮೇ ಮಾಡ್ತಾ ಇರೋದು. ಇವಾಗ ನನ್ಗೂ ಎಕ್ಸಾಮ್ಸ್ ಇದೆ. ಇವಾಗ ಯಾವ್ದೇ ವಿದ್ಯಾರ್ಥಿಗೆ ತೊಂದರೆ ಆದ್ರೂ ನಮ್ಮ ಹತ್ರ ಬಂದ್ರೆ ನಾವು ಪತ್ರಿಕೋದ್ಯಮ ನಡೆಸೋದೇ. ಯಾರಿಗಾದ್ರೂ ತೊಂದರೆ ಆದ್ರೆ ಮಾತಾಡೋದಕ್ಕೆ. ಈಗ ರೈಟ್ ಟು ಫ್ರೀಡಮ್ ಕಾನ್ಸ್ಟಿಟ್ಯೂಷನ್ ನೀಟಾಗಿ ಹೇಳಿದೆ. ಸಾರ್ವಜನಿಕವಾಗಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಎಲ್ಲಿ ಬೇಕಾದ್ರೂ ನಾವು ಅದು ಅನ್ಯಾಯ ಆಗಿದ್ರೆ ಪ್ರತಿಷ್ಠಿಸಬೇಕು. ಕಾನ್ಸ್ಟಿಟ್ಯೂಷನ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ಹಾಗಾಗಿ ಎಲ್ಲೂ ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ. ಅದು ಕಾನೂನುಬದ್ಧವಾಗಿ ನೀವು ಅಟೆಂಡ್ ಮಾಡಿದ್ರೆ ಸರಿ ಇದೆ. ಸರಿ ಇದೆ. ಇವ್ರಿಗೆ ಅದು ತಪ್ಪ ಅಂತ ಯಾಕೆ ಅನ್ನಿಸ್ತು ನನ್ಗೆ ಗೊತ್ತಿಲ್ಲ. ಇನ್ನು ಮುಂದೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ನೀಟಾಗಿ. ನಾವ್ ಈಗ ಬರಬಾರ್ದು ಹಂಗೆ ಹಂಗೆ ಅಂತ ಹೇಳ್ತಾರೆ. ಈ ಹಿಂದೆ 2-3 ವಿಚಾರದಲ್ಲಿ ಟೀಚರ್ಸ್ ಇಲ್ಲ, ಫ್ಯಾಕಲ್ಟಿ ಇಲ್ಲ ಅಂದಾಗ ನಾನ್ ಸ್ಟೇಜ್ ಮೇಲೆ ನಿಲ್ತು ಇದೇ ಪ್ರಿನ್ಸಿಪಾಲ್, ಇದೇ ಆಡಳಿತ ಮಂಡಳಿ, ಇದೇ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದಾಗ ನಾನು ಬಂದು ಹೇಳ್ತೀನಿ ಟೀಚರ್ಸ್ ಆಲ್ ಓವರ್ ಕರ್ನಾಟಕ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಅವತ್ತು ಅಟೆಂಡೆನ್ಸ್ ಶಾರ್ಟೇಜ್ ಇನ್ನೊಂದು ಮತ್ತೊಂದು ಇರಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಇಶ್ಯೂ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ನಮ್ ಪೊಲೀಸ್ ಅವ್ರು ಮಾಡಿದ್ರೆ ನಾವು ಬಂದಿರ್ತೀವಿ. ಬಂದಾಗ ಅವ್ರು ಬರಬಾರ್ದು ಅಂತಾರೆ. ಇದು ರೌಡಿ ಶೀಟರ್ ಇದೆ ಅಂತಾರೆ. ಇನ್ನೊಂದು ಸರ್ಕಲ್ ಇನ್ಸ್ಪೆಕ್ಟರ್ ನನ್ಗೆ ರೌಡಿ ಶೀಟರ್ ಇದೆ ಅಂತಲ್ಲ, ರೌಡಿ ಶೀಟರ್ ಇದೆಯಂತೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಖಚಿತ ಮಾಹಿತಿ ಇಲ್ಲ. ಖಚಿತ ಮಾಹಿತಿ ಇಲ್ದಿರಂಗೆ ಅಷ್ಟು ಜನದ ಮುಂದೆ ಕೇಳಿದಾಗ ನಮಗೂ ಎಲ್ಲೋ ಒಂಥರ ಅನ್ಸುತ್ತೆ. ಸ್ಟೂಡೆಂಟ್ಸ್ ಗೆ ರೌಡಿ ಎಲಿಮೆಂಟ್ಸ್ ಅಂತಾರೆ. ಇವ್ರಿಗಿದ್ರೆ ಯಾರು ಹೇಳಿದ್ರು ಗೊತ್ತಿಲ್ಲ. ಇವ್ರು ಹೊಸದಾಗಿ ಬಂದಿರೋರು, ಇವ್ರು ತಿಳ್ಕೊಂಡ್ ಮಾತಾಡ್ಬೇಕಾಗಿತ್ತು ಏನ್ ನಡೆದಿದೆ ಏನ್ ನಡೆದಿಲ್ಲ ಅಂತ ಅಂದ್ಬಿಟ್ಟು. ಒಂದ್ಸಲ ಮರ್ಯಾದೆ ಹೋದ್ರೆ ತಿರುಗಿ ವಾಪಸ್ ಬರಲ್ಲ. ನಂದು ಹೋದ್ರೆ ಹೋಗ್ಲಿ, ನಾವ್ ಹೆಂಗೋ ಪತ್ರಿಕಾ ರಂಗದಲ್ಲಿ ಇದೀವಿ, ನಮ್ಗೆ ಈ ತರ 100 ಬರ್ತಾ ಇರ್ತಾವ. ಪಾಪ ವಿದ್ಯಾರ್ಥಿಗಳ ಜೀವನ ಇಲ್ಲ. ಅದೇನಾಗುತ್ತೆ ಅಂದ್ರೆ ಮಾಸ್ ಅಲ್ಲಿ ಯಾರೇ ಆಗ್ಲಿ ಖಚಿತ ಮಾಹಿತಿಯಿಂದ ಮಾತಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಅದು ಬೇರೆ ತರ ಪ್ರಮುಖ ಆಗುತ್ತೆ, ಮತ್ತೆ ಬೆದರಿಸೋ ತರ ಬೇರೆ ತರ ಆಗುತ್ತದು. ಅದು ಆಶೀಲ ಅದು ಮಾತಾಡೋದು 100% ತಪ್ಪು. ಅದೇ ಸರ್, ಇವಾಗ ಅವ್ರು ಹಂಗ್ ಕರೆಸ್ತಾರೆ. ನನ್ಗೆ ಹಿಂದೆನೆ ಪೊಲೀಸ್ ವೆರಿಫಿಕೇಶನ್ಗೆ ಇವಳೆ SP ಅವ್ರ ಹತ್ರ ವೆರಿಫಿಕೇಶನ್ ಲೆಟರ್ ಎತ್ಕೊಂತೀವಿ. ಇದ್ರಲ್ಲಿ ಇವಾಗ ಕ್ರಿಮಿನಲ್ ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತಂದ್ರೆ ಇವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಗೆ ಹೇಳ್ತಾರೆ? ಇಲ್ಲ, ಇದು 100% ಸುಳ್ಳಾಗಿರುತ್ತೆ. ಸುಳ್ಳು ಮಾಹಿತಿಯಿಂದ ನಿಮ್ಗೆ ಪ್ರೊವೋಕ್ ಮಾಡಿರ್ತಾರೆ. 100% ಅದು ಹೇಳ್ತಕ್ಕಂಥದ್ದು ಸುಳ್ಳಾಗಿರುತ್ತೆ. ನಾವು ಅದ್ರನ್ನ ಅವ್ರು ನೀಟಾಗಿ ಹೇಳ್ತೀವಿ, ನಮ್ಮ ಮೇಲೆ ಯಾವ್ದು ಇಲ್ಲ. ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿದ್ದ ಒಂದು ಘಟನೆ ನಡೆದಿತ್ತು ಅಂತ. ಬೇಕು ಅಂದ್ರೆ ಅದು ಏನೇನಕ್ಕೆ ನಡೆದಿತ್ತು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಇದ್ರಲ್ಲಿ ಸೇರ್ಸೋಕ್ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ಸಪ್ರೇಟ್ ಅದು. ಯಾಕೆಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಾನಿದ್ದಾಗ ನಡೆದಿರೋದು ಒಂದು ಘಟನೆ ಎತ್ಕೊಂಡು ಅದು ನನ್ನ ಲೈಫ್ಗೆ ಒಂಥರ ಏನೇನೋ ನಡೆದೋಗುತ್ತೆ. ಅದ್ರಲ್ಲಿ ಹಿಂದೇನು ಯಾವ ಕ್ರಿಮಿನಲ್ ಪ್ರಕರಣಗಳಿರಲ್ಲ. ಅದು ಕೋರ್ಟ್ ಇಂದ ಖುಲಾಸೆನೋ ಆಗುತ್ತೆ, ತಿರ್ಗಾನು ಯಾವ್ದು ಇಲ್ಲ. ಈ ಗ್ಯಾಪ್ ಅಲ್ಲೂ ನನ್ನ ಮೇಲೆ ಯಾವ ಪ್ರಕರಣಗಳಿಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಅದೊಂದೇ ಪ್ರಕರಣನೇ. ವಿದ್ಯಾರ್ಥಿ ಜೀವನದಲ್ಲಿದ್ದಾಗ
ನೀಟಾಗಿ FIR ಅಲ್ಲೂ ಇದೆ, ಇದ್ರಲ್ಲೂ ಇದೆ. ನಾನು ಅವ್ರಿಗೆ ಅದ್ರ ನೀಟಾಗಿ ಹೇಳ್ತೀನಿ, ಈ ತರದೊಂದಿತ್ತು SP ಆಫೀಸಿಂದ ಆಲ್ರೆಡಿ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪೊಲೀಸ್ ವೆರಿಫಿಕೇಶನ್ ಲೆಟರ್ ಎಲ್ಲ ತರಿಸ್ಕೊಂಡಿದ್ದೀನಿ, ಮಾಮೂಲಿ ಇದು ಆನ್ಲೈನ್ ಅಲ್ಲೇ ವೆಬ್ ಪೋರ್ಟಲ್ ಅಲ್ಲಿ ಮಾಡಿ ಅಂತ ಅಂದ್ಬಿಟ್ಟು, ಇದೇನು ಫೋರ್ಜರಿ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕೂ ಆಗಲ್ಲ, ತರಿಸ್ಕೊಂಡಿರ್ತೀನಿ ಅಂತ ಹೇಳ್ತೀನಿ. ತಿರ್ಗಿ ನಾನು ಕಾಲೇಜ್ ವಿದ್ಯಾರ್ಥಿ, ನಾನು ಓದ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತೀನಿ ನೀಟಾಗಿ ಹಿಂಗ್ ನಡೆದಿದೆ ಅಂತಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನು ಅಂದ್ರೆ ಅವರು ಹೊಸದಾಗಿ ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ತೀನಿ. ಹಂಗೆ ಹೇಳಿದಾಗ ಇಲ್ಲಿ ಇವ್ರದ್ದು ಹುಡುಗರದು ಪ್ರಾಬ್ಲಮ್ ಇದೆ ಅಂತಾರೆ. ಫಸ್ಟ್ ಆಫ್ ಆಲ್ ಈ ವಿಚಾರಕ್ಕೆ ನಾವು ಬಂದವರಲ್ಲ, ನಮಗೂ ಇದಕ್ಕೆ ಸಂಬಂಧ ಇಲ್ದಿರೋ ಟಾಪಿಕ್, ಇಲ್ಲೇನ್ ನಡೀತಾ ಐತೆ ಅಂತ ನಮಗ್ ಗೊತ್ತಿಲ್ಲ. ಇವ್ರದ್ದು ಆಲ್ ಟಿಕೆಟ್ ಕಾಲೇಜ್ ಪ್ರಾಬ್ಲಮ್ ಇದ್ರೆ ಯೂನಿವರ್ಸಿಟಿ ಅವರು ಇವ್ರು ಮಾತಾಡ್ಬೇಕು. ಇಲ್ಲೇನಾದ್ರೂ ಕ್ರೈಮ್ ಅಫೆನ್ಸೋ ಇಲ್ಲಿಗಲ್ ಆಕ್ಟಿವಿಟೀಸೋ ನಡೆದ್ರೆ ಪೊಲೀಸ್ ಅವರು ಬರ್ಲಿ, ಅದ್ರ ಬಗ್ಗೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವ್ರು ಹೇಳಿ ಹೊರಡ್ತಾರೆ. ಅಲ್ಗೂ ನನ್ನ ಜೊತೆ ಎಲ್ಲ ಅವ್ರ ದೀಪ ಅವ್ರು ಇರ್ತಾರೆ, ಭಾಗವತ ನಡೆಯುತ್ತೆ ಅವ್ರಿಗೂ ಇವ್ರಿಗೆ ಮಾತುಕತೆ. ಏನಂತ ಸರ್ ಅವ್ರದ್ದು ರೌಡಿ ಶೀಟ್ರ ಇಲ್ಲ, ನೀವು ಸಡನ್ ಆಗಿ ರೌಡಿ ಶೀಟ್ರ ಅಂತ ಅಂದ್ಬಿಟ್ಟು ಡಿಫ್ರೇಮ್ ಮಾಡಿದ್ರೆ ಅವ್ರಿಗೆ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ನನಗೆ ಇವಾಗ ಹೇಳಿದಿರೋದಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು ಅಂತಾರೆ. ನಮ್ಗೇನ್ ಪ್ರಾಬ್ಲಮ್ ಆಗಿದ್ದು ಅಂದ್ರೆ ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇಟ್ಕೊಂಡು ಅವ್ರು ಯಾರೋ ಒಬ್ರು ಹೇಳಿದ್ರೆ ಕೇಳ್ತಾರಲ್ವಾ, ರೆಕಾರ್ಡ್ಸ್ ನೋಡ್ದಿರಂಗೆ. ಇವಾಗ ಅದು ಸಾಮಾನ್ಯ ವ್ಯಕ್ತಿಗಳ ಮೇಲೆ ಆಗಿದ್ರೆ ಒಂಥರ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ನಂಬಾದೆ. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, DSP ಆಗಿರ್ಬೋದು, SP ಆಗಿ ಯಾರೇ ಆಗಿರ್ಬಿಟ್ಟು ಸುಮ್ಮನೆ ಏನು ಸಾಕ್ಷಿ ಇಲ್ಲದೆ ಏನು ಮಾತಾಡಬಾರ್ದು. ಅದು ಸಾಕ್ಷಿ ಇಲ್ಲದೆ ಸುಮ್ಮನೆ ಮಾತಾಡೋದು ಅದು ತಪ್ಪಾಗುತ್ತೆ. 100% ಅದು ನಿಮ್ಮ ಪ್ರಕರಣದಲ್ಲಿ 100% ತಪ್ಪಾಗಿರುತ್ತೆ. ಹಂಗೆ ಆಗುತ್ತೆ. ನಾವು ಅವ್ರಿಗೆ ದೀಪ ಅವರು ಎಲ್ಲ ಮಾತಾಡಿ ಅದ್ರನ್ನ ಹೇಳ್ತಾರೆ, ಹಿಂಗಿದೆ ಅಂತ ಅಂದ್ಬಿಟ್ಟು, ತಿರ್ಗಿ ಸರಿ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಹೆಸರು ಇವಾಗ ಬಳಸ್ಕೊಂತ ಇದಾರೆ ಅಂತ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ. ನಾನು ಒಂದ್ ಹೇಳೋದು, ಇವಾಗ ನಾನು ಯಾರೋ ಹೆಸರು ಬಳಸ್ಕೊಂಡ್ರೆ ಅವ್ರಿಗೂ ಇದಕ್ಕೆ ಸಂಬಂಧ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು, ಇವಾಗ ನೀವ್ ಇರ್ತೀರಾ ಇಲ್ಲಿ, ನೀವ್ ಇದ್ದಾಗ ಹಿಂಗೆ ಅಂತ ಇದಾರೆ ಅನ್ನೋದು ಅದು ಸಪ್ರೇಟು. ನೀವೆಲ್ಲೋ ಇರ್ತೀರಾ, ನಾನು ಇಲ್ಲಿ ಏನ್ ಮಾಡ್ತಾ ಇರ್ತೀನೋ ಗೊತ್ತಿಲ್ಲ. ಹೆಸರು ಬಳಸ್ಕೊಂತಾರೆ ಅಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ನಮಗೂ ಅವ್ರಿಗೆ ಫಸ್ಟ್ ಆಫ್ ಆಲ್ ಏನ್ ಸಂಬಂಧ, ವ್ಯವಹಾರ ಏನು, ಇನ್ನೊಂದೇನು ಅಂತ ಗೊತ್ತಾದಾಗೆ ಅಲ್ವಾ ಸರ್. ಇವಾಗ ಒಂದು ಬಿಸ್ನೆಸ್ ಇರ್ಬೇಕು ನಮಗೂ ಅವ್ರಿಗೆ, ಇಲ್ಲಾಂದ್ರೆ ಅವ್ರಿಗೂ ನಮ್ಗೆ ಯಾವ್ದಾದ್ರು ಪರಿಚಯ ಇರಬೇಕು, ಇಲ್ಲಾಂದ್ರೆ ಫೋನ್ ಕಾಲ್ಸ್ ಇರಬೇಕು, ಇಲ್ಲಾಂದ್ರೆ ನೆಟ್ವರ್ಕ್ ಆದ್ರೂ ಇರಬೇಕು. ಇವಾಗ CM MLA ಅವ್ರದ್ದು ತುಂಬಾ ಜನ ಹೆಸರುಗಳು ಬಳಸ್ಕೊಂತಾರೆ. ಹಂಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಫೋನ್ ಮಾಡಿ ಕರೆಸ್ತಾರ? ಸಾಧ್ಯನೇ ಇಲ್ಲ. ಸುಮ್ನೆ ಹೆಸರು ಮಿಸ್ಯೂಸ್ ಆದ್ರೆ ಅದು ಸಪ್ರೇಟ್ ಕಂಪ್ಲೇಂಟ್ ಬರುತ್ತೆ, ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಅದ್ರ ಮೇಲೆ ಫೀಸ್ ಪೇ ಮಾಡ್ಬೇಕಾಗತ್ತೆ. ಅದು ಬೇರೆ ಪ್ರಕರಣ. ನಿಮ್ ಪ್ರಕರಣದಲ್ಲಿ ನಿಮ್ಮನ್ನು ಕರೆಸೋದು, ನೇರವಾಗಿ ಮಾತಾಡೋದು, ಕಾಲೇಜ್ ಹತ್ರ ಏನ್ ಹೋಗಿದ್ರೆ ಅಂತ ಕೇಳೋದು, ಅದು ಬೇರೆ ತರ. ಇಂಟೆನ್ಷನ್ ಇದೆಯಾ, ದುರುದ್ದೇಶಕರದವರ, ಅದು ಏನು ಅಂತ ನಮ್ಗೆ ಇದರಲ್ಲಿ ಪ್ರಕರಣದಲ್ಲಿ ಅರ್ಥನೇ ಆಗ್ತಾ ಇಲ್ಲ. ಹಂಗ್ ಕರೀತಾರೆ. ನಾವು ಅದೇ ಟೈಮ್ಗೆ ಯಾಕೋ ನಮಗೂ ಮನ್ಸು ಬೇಜಾರಾಗುತ್ತೆ. ಹೊರಗಡೆ ಬಂದ್ಬಿಡ್ತೀವಿ, ನಮ್ ಪಡೆದ್ ನಾವು ಇಲ್ಲೇ ನಮ್ದು ಆಫೀಸು, ಕಾಲೇಜ್ ಸುಮಾರು ಒಂದು 50ರಿಂದ 100 ಮೀಟರ್ ನಮ್ಮ ಆಫೀಸ್ ಇರುತ್ತೆ. ನಾವು ಕೂತಿರ್ತೀವಿ, ಹುಡುಗರು ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ಅಣ್ಣ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ. ಏನು ಅಂತ ಅಂದ್ಬಿಟ್ಟು ಅಷ್ಟೊತ್ತಂಗ ನಂಗೆ ಈ ವಿಚಾರನೇ ಗೊತ್ತಿರಲ್ಲ. ಇದು ಆಲ್ ಟಿಕೆಟ್ದು, ಮಾಸ್ ಕಾರ್ಡ್ದು, TCದು ಇದೇನು ನಂಗೆ ಐಡಿಯಾನೇ ಇರಲ್ಲ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಕೇಳ್ತೀನಿ ಏನಾಯ್ತು ಅಂತ ಅಂದ್ಬಿಟ್ಟು, ನಾವು ಆಲ್ರೆಡಿ ಅಡ್ಮಿಷನ್ ಆಗಿದೀವಿ, 5th ಸೆಮ್ಗೆ ಎಕ್ಸಾಮ್ ಬರ್ತಾ ಇದೆ, ನಾವು ಫೀಸ್ ಕಟ್ಟಿದೀವಿ. ಇದು ಒಂದು UMS ಅಂತ ಬರುತ್ತೆ ಅವ್ರದ್ದು ಸ್ಟೂಡೆಂಟ್ ಪೋರ್ಟಲ್, ಅದ್ರಲ್ಲಿ ಪಾಪ ಇವ್ರದ್ದು ಫೀಸು ಎಕ್ಸಾಮ್ದು ಎಲ್ಲ ಜನರೇಟ್ ಆಗಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಆಲ್ ಟಿಕೆಟ್ ಕೊಡಲ್ಲ ಅಂತ. ಯಾಕೆ ಅಂತ ರೀಸನ್ ಕೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತಂದವ್ರು. ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಒಂದು ಇವ್ರು ಫಸ್ಟ್ ಆಕ್ಷನ್ಸ್ ಎತ್ಕೋಬೇಕಾಗಿತ್ತು, ಎಕ್ಸಾಮ್ ಫೀಸ್ ಕಟ್ಟೋದು ಪ್ರಾವಿಷನ್ ಮಾಡ್ಕೊಡ್ಬಾರ್ದಾಗಿತ್ತು. ಇನ್ನೊಂದು ಡೇಟ್ ಆಗೋ ತನಕನು ಸುಮ್ಮನೆ ಇರಬಾರ್ದಾಗಿತ್ತು. ಅವ್ರ ಪೇರೆಂಟ್ಸ್ ಕರ್ಸೋದು, ಲೀಗಲ್ ಆಗಿ ಏನಾದ್ರು ಪ್ರೊಸೀಡಿಂಗು, ಇಲ್ಲ ಅಂದ್ರೆ ಇವ್ರ ಕರೆಸ್ಪಾಂಡೆನ್ಸ್ ಕಟ್ಕೊಳ್ಳಿ ಅಂತ. ಇನ್ನೊಂದು ಏನಾದ್ರು ಆಲ್ಟರ್ನೇಟಿವ್ಸ್ ತುಂಬಾ ಇದ್ವು. ಇವಾಗ ಒಂದ್ಸಲ ಅವ್ರದ್ದು ಎಕ್ಸಾಮ್ ಬರೀಲಿಲ್ಲ ಅಂತಂದ್ರೆ ಅದು ಆಯ್ತು, ನೆಕ್ಸ್ಟ್ ಇಯರ್ ಕೊಡ್ಬೋದು, ಇಲ್ಲ ಅಂದ್ರೆ ಅವ್ರು ತಿರ್ಗಾ ಫಸ್ಟ್ ಇಂದ ಓದ್ಬೋದು. ಅಂದ್ರೆ ಏಜ್ ಹೋಗುತ್ತೆ ಒಂದು ಜಾಬ್ಸ್ಗೆ. ಇನ್ನೊಂದು ಎಲ್ಲೇ ಪ್ರೈವೇಟ್ ಕಂಪ್ನಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಇದು ಅಂದ್ರೆ ಬರ್ದೇ ಇಲ್ಲ, ಏನೋ ಡಿಫಾಲ್ಟ್ ಮಾರ್ಕ್ಸ್ ಕಾರ್ಡ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಲಿಯರ್ ಗ್ಯಾಪ್ ಬರುತ್ತೆ. ಒಂದ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಯಾವ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾರೆ ಸರ್? ಎಲ್ಲ ಕರೆಕ್ಟ್ ಆಗಿದ್ರೇನೆ ಕೆಲ್ಸಗಳಿಲ್ಲ ಇಲ್ಲಿ. ಈಗ ಮೇನ್ ಕ್ವಶನ್ ಕಾಲೇಜಲ್ಲಿ ಯಾಕೆ ಏನೋ ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಏನು ಅವ್ರ ರೀಸನ್ ಹೇಳ್ತಾ ಇರೋದೇನೋ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳ್ತಾ ಇದ್ರು. ಈಗ ಇದರಲ್ಲಿ ಕ್ವಶನ್ ಆಫ್ ಏನಂತಂದ್ರೆ, ನೇರವಾಗಿ ಪ್ರಿನ್ಸಿಪಾಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪ್ರಿನ್ಸಿಪಾಲ್ ಅವನ್ನ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೇಕಾಯ್ತು, ಸ್ಟೂಡೆಂಟ್ ಮೊದಲು ವಾರ್ ಮಾಡ್ಬೇಕಾಯ್ತು, ಮತ್ತೆ ಪೇರೆಂಟ್ಸ್ ಕರ್ಸಿ ಡಿಸ್ಕಸ್ ಮಾಡಿ ಹಿಂಗೆ ಬಿಫೋರ್ ಎಲ್ಲ ಡಿಸ್ಕಸ್ ಮಾಡ್ಬೇಕಾಯ್ತು. ಅವ್ರು ಮೊದಲೇ ತಪ್ಪೇನ್ ಮಾಡಿದೆ, ಅಡ್ಮಿಷನ್ ನ ಶುಲ್ಕ ಫೀಸ್ ಎಲ್ಲ ಕಟ್ಸ್ಕೊಬಿಟ್ಟಿದೆ. ಮೊದಲನೇ ಪಾಯಿಂಟ್ ಅದು. ಎರಡನೇ ಪಾಯಿಂಟ್ ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ಬೇಕಾಯ್ತು, ಈ ಸ್ಟೂಡೆಂಟ್ ಬರ್ತಾ ಇದಾರೆ ಇಲ್ವಾ ಏನೋ ಇನ್ನೊಂದು ಅವೇರ್ನೆಸ್ ಕೊಡ್ಬೇಕಾಯ್ತು. ಇದನ್ನ ಡೀಟೇಲ್ಸ್ ಚಾನ್ಸ್ ಏನಾದ್ರು ನೀವು ಅಟೆನ್ಷನ್ ಮಾಡಿದ್ರೆ ನಿಮ್ಗೆ ಟಿಕೆಟ್ ಕೊಡೋಕೆ ಆಗೋದಿಲ್ಲ ಅಂತ ಮೊದಲೇ ವಾರ್ ಮಾಡಿ ನೋಟಿಸ್ ಮಾಡಿ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕಾಯ್ತು. ಇವ್ರು ಏನ್ ಮಾಡಿದ್ರೆ ಕಂಪ್ಲೀಟ್ ಸ್ಟಾಫ್
ಪ್ರಿನ್ಸಿಪಾಲ್ ಏನ್ ಮಾಡಿದ್ರೆ ಕಂಪ್ಲೀಟ್ ಡಿಫಾಲ್ಟ್ ಆಗಿಬಿಟ್ಟಿದ್ರು. ಈ ಪ್ರಕರಣದಲ್ಲಿ ನಮ್ಮ ಅವ್ರು ಮೇಲ್ನೋಟಕ್ಕೆ ಡಿಫಾಲ್ಟ್ ಆಗಿದ್ದಾರೆ. ಏನಾಗಿದೆ, ಆ ಡಿಫಾಲ್ಟ್ ಆಗ್ಬಿಟ್ಟು ಮಕ್ಕಳನ್ನ ಲಾಸ್ಟ್ ಕೊನೆ ಹಂತಕ್ಕೆ ಆರ್ ಟಿಕೆಟ್ ನ ಕೊಡೋದಕ್ಕೆ ಕೈ ಚೆಲ್ಲಿದ್ದಾರೆ. ಇದಕ್ಕೆ ನೇರವಾದ ಪ್ರಿನ್ಸಿಪಾಲ್ ತರ ಕಾಣಿಸುತ್ತೆ. ಹಂಗಾಗಿ ಇದರಲ್ಲಿ ಪಾಪ ಈ ಆಲ್ ಟಿಕೆಟ್ ಕೊಡೋದ್ರಿಂದ ಅವರ ಜೀವನ ಹಾಳಾಗೋದ್ರಿಂದ ಅವ್ರ ಕುಟುಂಬ ಕಂಪ್ಲೀಟ್ ಎಲ್ಲೋ ಒಂದ್ ಕಡೆ ಬೀದಿ ಪಾಲಾಗುವಂತ ಪರಿಸ್ಥಿತಿ ಈ ಪ್ರಕರಣದಲ್ಲಿ ಗೊತ್ತಾಗ. ಅಲ್ಲ ಸರ್, ಇವಾಗ ಅವ್ರು ಹೇಳ್ದಂಗೆ ಆಗೋಗುತ್ತಲ್ಲ ಸರ್. ಇವಾಗ ಎಜುಕೇಶನ್ ಹೋಯ್ತು ಅನ್ಕೊಳ್ರಿ ಇವ್ರದ್ದು, ಇನ್ ಇವ್ರಿಗೆ ಏನ್ ಕೆಲಸ ಕೊಡ್ತಾರೆ? ಯಾರು ಕೊಡಲ್ಲ. ಇವರೇ ರೌಡಿ ಶೀಟರ್ಗಳನ್ನ ಆಂಟಿ ಎಲಿಮೆಂಟ್ಸ್ ನ ರೆಡಿ ಮಾಡ್ದಂಗ ಆಯ್ತಲ್ಲ ಸರ್. ಕಾಲೇಜ್ ಕಡೆಯಿಂದ ಆಚೆ ಕಡೆ ಬಿಟ್ಟ. ಇವಾಗ ನೀವು ಓದ್ಕೊಂಡಿದ್ದೀರಾ, ಒಂದು ವೃತ್ತಿ ಮಾಡ್ತಾ ಇದೀರಾ. ಇವಾಗ ನಾನು ಓದ್ಕೊಂಡ್ರೆ ನಾನೊಂದು ವೃತ್ತಿ ಮಾಡ್ತೀನಿ. ಇವಾಗ ಏನು ಗೊತ್ತಿಲ್ದಿರ ಅವ್ನ ಏನ್ ಮಾಡ್ತಾನೆ? ಈಗ ಅವನು ಅಡ್ಡದಾರಿಗಳು ಅಡ್ಡ ಪರಿಣಾಮ ಇದೇ ಆಗೋದು. ಅಡ್ಡದಾರಿಗಳು ಅಂದ್ರೆ ಇದೇ ತರ ಬೇರೆ ತರ ಸಣ್ಣ ದೋಷ ಆಗ್ಲಿ ಬೇರೆ ತರ ಲೇನ್ ತಗೊಂಡು ಅವರು ಸಮಾಜಘಾತಕ ಶಕ್ತಿಗಳಾಗಿ ಒಂದು ಮಾರ್ಪಾಡು ಮಾಡ್ತಾರೆ. ಯಾಕೆ ಅಂದ್ರೆ ಇವ್ರದ್ದು ಅಡ್ಮಿಷನ್ ಪ್ರಾಬ್ಲಮ್ ಇಲ್ಲ. ಅದು ಬೇರೆ ಫಸ್ಟ್ ಇಯರ್ ಅವ್ರಿಗೆ ಕೊಟ್ಟಿಲ್ಲ, ಸೆಕೆಂಡ್ ಇಯರ್ ಅವ್ರಿಗೆ ಕೊಟ್ಟಿಲ್ಲ. ಫಸ್ಟ್ ಇಯರ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಪಾಪ ಹೊಸದಾಗಿ ಬಂದಿರ್ತಾರೆ, ಅವ್ರು ರಿಯಲ್ ಆಗಿ ಆಂಟಿ ಎಲಿಮೆಂಟ್ಸ್ ಏನೋ ಅನ್ಕೋಬಹುದು. ಫೈನಲ್ ಇಯರ್ ಫಿಫ್ತ್ ಸಮ್ ಅವ್ರಿಗೂ ಕೊಟ್ಟಿಲ್ಲ ಇವರು. ಮತ್ತೆ 2 ವರ್ಷ ಹೆಂಗ್ ಕೊಟ್ರು ಸತತವಾಗಿ? ಇಲ್ಲ, ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನಾಗಿದೆ, ಟೋಟಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪ್ರಿನ್ಸಿಪಾಲ್. ಸರ್ ಇಲ್ಲ ಸರ್, ಇವಾಗ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ, ಲೈವ್ ಅಲ್ಲಿ ನೋಡಿದ್ರಲ್ವಾ? ಟೀಚರ್ಸ್ ಇವ್ರ ಹತ್ರ ಬರ್ತ್ಡೇ ಮಾಡಿಸ್ಕೊಂಡು ಇದೇ ಕಾಲೇಜ್ ಮುಂದೆ ಎಲ್ಲಿ ಗೇಟ್ ಹತ್ರ ಪಟಾಕಿ ಹೊಡ್ಸ್ಕೊಂತಾರೆ ಟೀಚರ್ಗಳು ಸ್ಟೂಡೆಂಟ್ಸ್ ಜೊತೆ. ಅಲ್ಲಿ ಆ ವಿಡಿಯೋ ತೋರಿಸ್ತೀವಲ್ವಾ ನಾವು? ಕಂಪ್ಲೀಟ್ ಸರ್ಕಾರ ದುಡ್ಡನ್ನ ಇವರು ಮಜಾ ಮಾಡಿ ಲೈಫ್ ಅನ್ನ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ. ವಿದ್ಯಾರ್ಥಿಗಳಿಗೆ ನಾವಿದೀವಿ ಅವ್ರಿದೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ಎಲ್ಲ ಲಾಟಿಗೆ ಚೆಲ್ಲಿದ್ದಾರೆ. ಆ ವಿಡಿಯೋ ಅಲ್ಲಿ ತೋರಿಸ್ತೀವಲ್ವಾ ಸರ್? ಇದೇ ವಿಡಿಯೋನ ತೋರಿಸೋದು. ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಟೀಚರ್ಸ್ ಅಂದ್ರೆ ಇವರೇ ಇದೆಲ್ಲ ಮಾಡಿ ಲಾಸ್ಟ್ ಇವಾಗ ಇಲ್ಲಿ ಇವ್ರೆಲ್ಲ ಹೇಳ್ತಾರೆ ಸ್ಟೂಡೆಂಟ್ಸ್ ಪಟಾಕಿ ಹೊಡೆದವ್ರೆ ಅಂತಾರೆ ಪೊಲೀಸ್ ಅವ್ರಿಗೆ. ಅವ್ರು ಇವರೆಲ್ಲ ರೌಡಿ ಶೀಟರ್ಗಳ ಅಂತ ನಾವು ಕೇಳಿರೋದು. ಪ್ರಿನ್ಸಿಪಾಲ್ ಅಲ್ಲ, HOD ಇವ್ರು ಇವಾಗ ಕೊಡ್ತಾ ಇಲ್ಲ ಇದೇ ಹುಡುಗರಿಗೆ. ಅದೇ ಇವರೇ ಮಾಡಿಸ್ಕೊಂಡು ಮತ್ತೆ ಇವ್ರಿಗೆ ಉದ್ದೇಶವಾಗಿ ಕ್ಯಾನ್ಸಲ್ ಮಾಡಿಸಿಲ್ಲ. ಇದು ಕಾಲೇಜ್ ಆವರಣ, ಕಾಲೇಜ್ ಮುಂದೆ. ಇದು ಕಾಲೇಜ್ ಮುಂದೆ ಪಟಾಕಿಗಳು ಹೊಡೆದವ್ರೆ ಅಂದ್ರೆ ಮತ್ತೆ ಇವಾಗ ಸ್ಟೂಡೆಂಟ್ಸ್ ಗೆ ಪಟಾಕಿಗಳು ಹೊಡಿತಾರೆ, ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಇವರೇ ಹೊಡೆಸ್ಕೊಂಡು ಇವರೇ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಕೇಳೋದು ಎಲ್ಲಿ ತನಕ ಕರೆಕ್ಟ್? ಇಲ್ಲ, 100% ಇದರಲ್ಲಿ ಗುರುಗಳು ಅಂದ್ರೆ ಅದಕ್ಕೊಂದು ಗೌರವ ಇರುತ್ತೆ, ಮೂಲ್ಯ ಇರುತ್ತೆ. ಆ ಗುರುಕುಲಕ್ಕೆ ಅವಮಾನ ಮಾಡ್ತಾ ಇದಾರೆ ಅಷ್ಟೇ. ಪ್ರಿನ್ಸಿಪಾಲ್ ಇದೇ ಪ್ರಶ್ನೆ ಮಾಡಿ ವಿಡಿಯೋ ತೋರಿಸ್ರೆ ನನ್ ಗಮನದಲ್ಲಿ ಇಲ್ಲ ಅಂತಾರೆ. ಸ್ಟೂಡೆಂಟ್ಸ್ ಅವ್ರು ಬರ್ತ್ಡೇ ಮಾಡ್ಕೊಂಡವ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ವಿಡಿಯೋಗಳು ಅವ್ರ ಇದ್ರೆ ಕೊಡಿ ಅಂತ ನಾನು ಕೇಳಿದೆ. ಇವ್ರದ್ ಮಾತ್ರ ಸಿಕ್ತು ಟೀಚರ್ಸ್. ಯಾಕೆಂದ್ರೆ ಗ್ರೂಪ್ಗಳಲ್ಲಿ ಹಾಕೊಂಡವ್ರೆ, ಇದ್ ಮಾಡವ್ರೆ ಟೀಚರ್ಸ್. ಪೇಟ ಏನು ಆರ ಏನು ಏನೋ ಯುದ್ಧ ಮಾಡಿ ಗೆದ್ದಂಗೆ, ಇಲ್ಲ ಅಂದ್ರೆ ಡಿಸ್ಟಿಂಕ್ಷನ್ ತಂದು ಕೊಟ್ಟಂಗೆ. ಇಲ್ಲ ಈಗ ಈ ಕಾಲೇಜ್ ಬಗ್ಗೆ ಸುಮಾರು ನನ್ನ ಮಾಹಿತಿನೂ ಕಲೆಕ್ಟ್ ಮಾಡಿದ್ದೀನಿ ಮತ್ತು ಮಾಹಿತಿನೂ ಸಾರ್ವಜನಿಕರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಲೇಜು ಸುಮಾರು ಬಗ್ಗೆ ಅಲ್ಲಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥದ್ದು ಆಗಿರೋರು ಮತ್ತೆ ಅಲ್ಲಿ ಆಡಳಿತ ಮಂಡಳಿ ಮತ್ತೆ ಕೆಲವು ಲೆಕ್ಚರರ್ಸ್ ಅವ್ರು ಸುಮಾರು ಮಕ್ಕಳಿಗೆ ಮತ್ತು ಟಾರ್ಚರ್ ಇದೆ ಮತ್ತು ಸರಿಯಾಗಿ ಪಾಠ ಪ್ರವಚನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕೂಡ ಒಂದು ಗುಮಾನಿ ಇದೆ. ಸರಿಯಾಗಿ ಮಾಹಿತಿ ಇಲ್ಲ ಅಲ್ಲಿ. ಸರ್ ಇದು ಗುಮಾನಿ ಅನ್ನಲ್ಲ ಸರ್. ತಹಸೀಲ್ದಾರ್ ಸಾಹೇಬ್ರು ಒಂದ್ ದಿನ ನಾವು ಬರ್ತೀವಿ ಈ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಏನಕ್ಕೆ? ಟೀಚರ್ಸ್ ಇಲ್ಲ, ನಮ್ ಕ್ಲಾಸಸ್ ನಡೀತಾ ಇಲ್ಲ. ಒಬ್ರು ಇಬ್ರಲ್ಲ ಸರ್, ಎಂಟೈರ್ ಕಾಲೇಜ್ ಪ್ರೊಟೆಸ್ಟ್ ಮಾಡ್ತಾ ಇರುತ್ತೆ. ಇದು ಯಾವಾಗ ಇದು ಯಾವಾಗೋ ವರ್ಷಗಳಿಂದಲ್ಲ, ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಇವಾಗ ಪ್ರೊಟೆಸ್ಟ್ ಮಾಡಿದಾಗ ಅವ್ರು ಹೇಳ್ಬೋದಾಗಿತ್ತಲ್ವ ನಮ್ಮ ಹತ್ರ ಸ್ಟಾಫ್ ಇದೆ, ಫ್ಯಾಕಲ್ಟಿ ಇದೆ ಅಂತ. ಇವರೇ ಹೇಳ್ತಾರೆ ನಮ್ಮ ಹತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಕೊರತೆ ಇದೆ ಅಂತ ಅಂದ್ಬಿಟ್ಟು. ಇವಾಗ ಇವರು ಪಾಠಗಳು ಮಾಡ್ತಿರೋದ್ರನ್ನ ಇವ್ರು ಮುಚ್ಕೊಂಡೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ಉಜ್ಜುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕಾರಣಕ್ಕಷ್ಟೇ ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದು. ಈಗ ನೀವು ನ್ಯಾಯನ ಕೇಳಕ್ ಹೋಗಿದ್ದಾರೆ, ಅವರು ನಿಮ್ಮನ್ನ ಗೂಬೆಗೊಳಿಸಿ ನಿಮ್ಮ ಮೇಲೆ ತಲೆ ಹಾಕಿ ಅವ್ರನ್ನ ಬೇರೆ ತರ ಕ್ರಿಯೇಟ್ ಮಾಡಕ್ ಹೋಗಿದ್ದಾರೆ. ಇದರಲ್ಲಿ ಏನು ಬೇಳೆ ಬೆಳೆಸ್ಕೊಳಕ್ ಆಗೋದಿಲ್ಲ, ಯಾರು ಏನು ಮಾಡಕ್ ಆಗೋದಿಲ್ಲ. ಕಾನೂನು ಸುಭದ್ರವಾಗಿದೆ, ಯಾರಿಗೂ ತಪ್ಪು ಮಾಡೋರಿಗೆ ಯಾರಿಗೂ ಬಿಡೋದಿಲ್ಲ, ತಪ್ಪು ಮಾಡೋರು ರಕ್ಷಣೆ ಮಾಡೋದಿಲ್ಲ. ಇದು ಸತ್ಯ. ನನ್ನ ಅಭಿಪ್ರಾಯ ಏನಂತಂದ್ರೆ ಇದರಲ್ಲಿ ಕಾಲೇಜ್ ಆಡಳಿತ ಮಾಡಿದ್ರೆ ಪ್ರಿನ್ಸಿಪಾಲ್, ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಉನ್ನತ ಶಿಕ್ಷಣ ಎಜುಕೇಶನ್ ಮಿನಿಸ್ಟರ್ ವರೆಗೂ ಇದಕ್ಕೆ ಸಂಬಂಧಪಟ್ಟಿದ್ದನ್ನ ಕಾನೂನುಬದ್ಧ ಹೋರಾಟ ಮಾಡಿದ್ರೆ ಅವ್ರಿಗೆ ಜಸ್ಟಿಸ್ ನ್ಯಾಯ ಸಿಗುತ್ತೆ. ಮತ್ತೆ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಸಸ್ಪೆಂಡ್ ಆಗೇ ಆಗ್ತಾರೆ. ಇದೊಂದು ಸತ್ಯ. ಹೌದು ಸರ್, ಅದಕ್ಕೆ ನಾವೇನ್ ಮಾಡ್ತೀವಿ, DC ಅವ್ರಿಗೆ ಒಂದು ಲೆಟರ್ ಕೊಡ್ತೀವಿ. ಆ ವಿಡಿಯೋದಲ್ಲಿ ಅಡಿಷನಲ್ ADC ಅವರು DC ಅವ್ರು ಹುಡ್ಕೊಂಡು ಹೋಗ್ತೀವಿ. ಅವ್ರು ಸಿಕ್ಕಲ್ಲ, ಅಡಿಷನಲ್ DC ಅವ್ರು ಸಿಗ್ತಾರೆ. ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಲೆಟರ್ ಕೊಡ್ತೀವಿ. ಅವ್ರು ಒಂದೇ ಮಾತು ಹೇಳ್ತಾರೆ, ಯೂನಿವರ್ಸಿಟಿ ಕಾಲೇಜು. ಯಾಕೆ ಅಂದ್ರೆ ಯೂನಿವರ್ಸಿಟಿ ಕೇಳುತ್ತೆ. ಇವಾಗ ಬಿಲ್ಡಿಂಗ್ ಸ್ಟ್ರಕ್ಚರ್ ಇಲ್ಲೇನಾದ್ರೂ ಕೋಮ್ಗಲ್ಬೆ ಇದ್ರೆ ಲ್ಯಾಂಡ್ ಆರ್ಡರ್ ಬರುತ್ತೆ, ಕನ್ಸೆಂಟ್ ಆಫೀಸರ್ಸ್ ಬರುತ್ತೆ. ಯಾರು ಹಸ್ತಕ್ಷೇಪ ಮಾಡೋಕ್ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಇದು ಯೂನಿವರ್ಸಿಟಿ ಟು ಕಾಲೇಜು.
ಅಲ್ವಾ ಸರ್? ಹಾಲ್ ಟಿಕೆಟ್, ಮಾಸ್ ಕಾರ್ಡು. ನಾನು ಏನೇನು ಹೇಳ್ತಂದ್ರೆ ಅಲ್ಲಿ ಲಾಂಡ್ ಪ್ರಾಬ್ಲಮ್, ಬೇರೆ ಏನೇನೋ ಪ್ರಾಬ್ಲಮ್ ಇದೆ, ತಾಯಿದಾರ ಪೊಲೀಸ್ನವರು ಬರ್ಬಂದು ಅಲ್ಲಿ ಅಟೆಂಡ್ ಮಾಡ್ಬೋದು. ಬಟ್ ಕಾಲೇಜಿಗೆ ಆಂತರಿಕ ಸಮಸ್ಯೆ ಸಮಸ್ಯೆ ಇದ್ರೆ ಪ್ರಿನ್ಸಿಪಲ್ ಬಗೆಹರಿಸಬೇಕು. ಕನ್ಸಲ್ಟ್ ಯೂನಿವರ್ಸಿಟಿ ಚೇಂಬರ್ ಮತ್ತೆ ಅವ್ರ ಕನ್ಸಲ್ಟ್ ಕಂಪ್ಲೀಟ್ ಆ ಯೂನಿವರ್ಸಿಟಿ ಬೋರ್ಡ್ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಅದೇ ಸರ್, ಅದೇ ವಿಚಾರಕ್ಕೆ ಪೊಲೀಸ್ ಅವರು ಎಲ್ಲ ಬಂದ್ಬಿಡ್ತಾರೆ. ಎಲ್ಲಾದ್ರೂ ನೀವು ನೋಡಿದ್ರೆ ಹಾಲ್ ಟಿಕೆಟ್ ವಿಚಾರಗಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬರೋದು, ಒಂದ್ ಮೀಟಿಂಗ್ ಮಾಡೋದು, ಕೊಡಬೇಡಿ ಅಂತ ಅಂದ್ಬಿಟ್ಟು ಇವರು ಆಫೀಸ್ ರೂಮ್ಗಳಲ್ಲಿ ಚರ್ಚೆ ಮಾಡೋದು. ಇಲ್ಲ, ಅದು ಬರೋದಿಲ್ಲ. ಯಾವ್ದೇ ಕಾರಣಕ್ಕೂ ಬಂದು ನೀವು ಇದು ಮಾಡ್ರೆ, ಪ್ರೊಟೆಸ್ಟ್ ಮಾಡಿದ್ರೆ ಅದಕ್ಕೆ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ನವರು ಅವರೇ ಬಂದು ಇದನ್ನ ಮಾಡಿ ಅಂತ ಹೇಳಕ್ ಬರೋದಿಲ್ಲ. ಇವಾಗ ನಮ್ಗೆ ಕರ್ಸಿದ್ದೆ ಅದಕ್ಕಲ್ವಾ, ನೀವು ಬರಬೇಡಿ ಅಂತ. ಇಲ್ಲಿ ಯಾವುದೇ ಕಡಕ್ಕೂ ಯಾವುದೇ ಪೊಲೀಸು ಯಾರು ಕೂಡ ಈ ಜಾಗ ಕಾಲೇಜ್ ಆಗ್ಲಿ ಇನ್ನೊಂದಾಗ್ಲಿ ಬರಬೇಡ್ರಿ ಅಂತ ಹೇಳಕ್ ಅವ್ರು ರೇಟ್ಸ್ ಇಲ್ಲ. ಇದು ಸತ್ಯ ಅಲ್ಲ ಸರ್. ಸರ್ಕಾರಿ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಹೋದ್ರು ಇವ್ರು ಬರಬೇಡ ಅನ್ನೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗೈಡ್ಲೈನ್ಸ್ ಇದೆ. ಇವಾಗ CCTV ಟ್ರಾನ್ಸ್ಪರೆಂಟ್ ಮಾಡಾಕಿದ್ದಾರೆ. ನಮ್ಗೆ ಎವಿಡೆನ್ಸ್ ಬೇಕು ಅಂದ್ರೆ ನಮ್ ಮೊಬೈಲ್ ರೆಕಾರ್ಡಿಂಗ್ ಇರೋದು ಯಾರು ಆಫ್ ಮಾಡೋ ಅನ್ನೋಕೆ ಬರಲ್ಲ. ಇವಾಗ ಪತ್ರಿಕೋದ್ಯಮ ಮಾಡ್ಲಿ ಬಿಡ್ಲಿ ಅದು ಸಪರೇಟ್. ಇವಾಗ ಯೂಟ್ಯೂಬ್ ಚಾನಲ್ದು ಅದು ಇದು ಅಂತಾರೆ. ಇಲ್ಲೇ ಇವೆಲ್ಲ ಚಾನಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇಷ್ಟು ನಾನು ಅವಾಗೆ ತೋರಿಸ್ನಲ್ವಾ. ನಾನು ಎಲ್ಲಾ ದಾಖಲೆ ನಿಮ್ಮ ಆರ್ಫೈನಸ್ ಎಲ್ಲಾ ದಾಖಲೆ ಹಂಗೆ ನಿಸರ್ಗ ಪೇಪರ್ದು, ನಿಸರ್ಗ ಪತ್ರಿಕೆ ಕಾನೂನು ಬಗ್ಗೆ ಏನೇನ್ ಲೈಸೆನ್ಸ್ ಇದೆಯಾ, ಏನ್ ಬೋರ್ಡ್ ಇದೆ ಲೈಸೆನ್ಸ್, ಡೆಲ್ಲಿಯಿಂದ ಏನ್ ಲೈಸೆನ್ಸ್, GST ಸಮೇತ ಕಂಪ್ಲೀಟ್, ಕರ್ನಾಟಕ ಲೇಬರ್ ಲೈಸೆನ್ಸ್ ಎಲ್ಲ ಕಂಪ್ಲೀಟ್ ನಿಸರ್ಗ ಪತ್ರಿಕೆದು ಇದೆ. ಇವ್ರಿಗೆ ಲೈಸೆನ್ಸ್ ನೋಡೋ ಪೇಷನ್ಸ್ ಇರಲ್ಲ. ಏನೋ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ತೆಗಿತೀರಂತೆ ಅಂತಂದ್ರೆ ನಾನು ಹೇಳೋದೇನಂದ್ರೆ ಸುಳ್ಳು ಮಾಧ್ಯಮ, ಸುಳ್ಳು ಕಾನೂನು ನಡೆಸಕ್ಕಂತ ಸುಮಾರು ಜನ ಇದ್ದಾರೆ. ಅದರಲ್ಲಿ ನಾವು ಇದೆಲ್ಲ ಸಾಚ ಅನ್ನೋ ಹೇಳೋದಿಲ್ಲ, ಅರ್ಥ ಆಯ್ತಾ? ಬಟ್ ನಿಜವಾಗಿರೋರಿಗೆ ಆಗ್ತದೆ, ಅರ್ಥ ಆಗುತ್ತೆ. ಮತ್ತೆ ಅವ್ರ ಮೇಲೆ ನಾವು ಆಕ್ಚುಲಿ ನಮ್ಮ ಚಾನಲ್ ಬಗ್ಗೆ ಆಗಲಿ ಯಾರನ್ನ ಮಾತಾಡಿದ್ರೆ ಕೂಡ ಅವ್ರ ಮೇಲೆ ನಾವು ಲೀಗಲ್ ಆಗಿ ಫೈಟ್ ಮಾಡ್ಬೋದು ಸರ್. ಯಾಕೆ ಅಂದ್ರೆ ನೇಮ್ ಸಮೇತ, ಟ್ರೇಡ್ ಲೈಸೆನ್ಸ್ ಯಾರನ್ನಾಗ್ಲಿ ಇಲ್ಲಿ ಕಾನೂನು ಮುಂದೆ ಎಲ್ಲರೂ ಒಂದೇ. ಪೊಲೀಸರಾಗ್ಬೋದು, ಆಡಳಿತ ಮಂಡಳಿ ಆಗ್ಬೋದು, ಒಬ್ಬ ರಾಜಕೀಯ ಯಾರನ್ನ ಆಗ್ಲಿ, ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ. ಅದೇ ಸರ್, ಡಾಕ್ಯುಮೆಂಟ್ಸ್ ನೋಡೋ ಪೇಷನ್ಸ್ ಇರಲ್ಲ. ಇನ್ನೊಂದಿರಲ್ಲ, ಸಡನ್ ಆಗಿ ಡಿಫ್ರೇಮ್ ಆಗಿದ್ದು ನಮ್ಗೆ ಬಾಧೆ ಆಗ್ಲಿಲ್ಲ, ಇದೆಲ್ಲ ಇದ್ರಲ್ಲಿ ಮಾಮೂಲಿ ಅಂತ. ನಮ್ ಬಾಧೆ ಏನು ಅಂದ್ರೆ ಹಲ್ವಾರು ಜನ ವಿದ್ಯಾರ್ಥಿಗಳು ಇದಕ್ಕೆ ನಂಬ್ಕೊಂಡಿದ್ದಾರೆ. ಇವಾಗ ಅವ್ರು ಹೇಳ್ದಂಗೆ ಯಾರೋ ಡಿಫಾಲ್ಟರ್ ಇರೋನ್ಗೆ ಅದು ಹಾಲ್ ಟಿಕೆಟ್ ಅವಶ್ಯಕತೆ ಇರಲ್ಲ, ಅವ್ನು ಆಟ ಆಡಿರ್ತಾನೆ, ಅವ್ನು ಹೋಗ್ತಾನೆ. ಇವಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, 99 ಜನ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗ್ಬಾರ್ದು ಅಂತ ಇರೋದು. ಇಲ್ಲೊಬ್ಬನ್ಗಾದ್ರೂ ಸಿಸ್ಟಮೇ ಫೇಲ್ಯೂರ್ ಆಗೋಯ್ತಲ್ವಾ ಸರ್? ಈ ಸಿಸ್ಟಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ದಾರಿ ತಪ್ಪೋಗ ಕೆಲಸಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಮಾನ್ಯ ಆಡಳಿತ ಮಂಡಳಿ ಇರ್ತಕ್ಕಂಥ ಕಾಲೇಜಿನ ಆಡಳಿತ ಮಂಡಳಿ, ಪ್ರಿನ್ಸಿಪಾಲ್ರು, ಲೆಕ್ಚರ್ಸ್ ಅವರು ಪ್ರೀ ಪ್ಲಾನ್ ಆಗಿ ಮೊದಲೇ ಹೇಳ್ಬೇಕಾಯ್ತು, ಅವ್ರಿಗೆ ಗೈಡ್ಲೈನ್ ಮಾಡ್ಬೇಕಾಯ್ತು. ಮತ್ತೆ ಒಂದು ಮೀಟಿಂಗ್ ಮಾಡಿ ಅದು ಮೊದಲೇ ಪ್ರೋಗ್ರೆಸ್ ಎಲ್ಲ ಪ್ರತಿಯೊಂದು ತಿಳಿದು ಅವ್ರಿಗೆ ತಿಳಿ ಹೇಳ್ಬೇಕಾಯ್ತು, ಬುದ್ಧಿ ಕಲಿಸ್ಬೇಕಾಯ್ತು. ಲಾಸ್ಟ್ ಅಟೆಂಡ್ ಚಾರ್ಜ್ ಉದ್ದೇಶ ಮಾಡಿದಾರೆ, ದುರುದ್ದೇಶ ಮಾಡಿದ್ರೆ ಏನ್ ಸರ್? ಅದು ಹೆಂಗೂ ಗೊತ್ತಾಗಲ್ಲ ಸರ್. ಅವ್ನು ಹೇಳ್ತಾನೆ ಬಂದಾಗಿತ್ತ 6 ಆಬ್ಸೆಂಟ್ ಹಾಕಂದಂತೆ, ಇವ್ನು ಹಾಕಿಲ್ಲ ಅಂತ ಅವ್ನು ಹಾಕವನೇ ಫೈಂಡ್ ಔಟ್ ಆಗಲ್ಲ ಸರ್. ಅದು CCTV ಇದು ಏನು 6 ತಿಂಗಳು ಇರಲ್ಲ. ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡವ್ರೋ ಇಲ್ವೋ, ಅವ್ರಿಗೆ ಅದೊಂದು ಧೈರ್ಯ. ಏನಾಗಿದೆ ಅದೇ ಹೇಳ್ತಾ ಇರೋದು. ಅವ್ರ ಹೆಂಗಂದ್ರೆ ಪ್ರಿನ್ಸಿಪಾಲ್ ನಾನು ಸೈನ್ ಹಾಕಿದ್ರೆ ಅಟೆಂಡೆನ್ಸ್ ನಾನು ಬಂದಿದ್ದೀನಿ ಅಂತ ಸ್ಟೂಡೆಂಟ್ ವಿದ್ಯಾರ್ಥಿ ಹೇಳ್ತಾರೆ, ನಾನು ಬಂದಿಲ್ಲ ಅಂತ ಟೀಚರ್ಸ್ ಹೇಳ್ತಾರೆ. ಹೆಂಗೆ ಫೈಂಡ್ ಮಾಡೋದು? ಹಂಗಾಗಿ ದುರುದ್ದೇಶ ನಡೆದಿದೆ ಸರ್. ಇವಾಗ ಆ ಲೆಕ್ಕಕ್ಕೆ ಹೋದ್ರೆ ಕರೆಸ್ಪಾಂಡೆನ್ಸ್ ಅವರು ಯಾವ ಕಾಲೇಜ್ಗಳಿಗೂ ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ, ಓದ್ಕೊಂಡಿರ್ತಾರೆ, ಎಕ್ಸಾಮ್ ಬರೀತಾರೆ ಅಲ್ವಾ ಸರ್? ಇವಾಗ ಬರೀ ಅಟೆಂಡೆನ್ಸ್ ಅದು ನಾ ಕರೆಕ್ಟ್ ರಾಂಗ್ ಅಂತ ಮಾತಾಡ್ತಾ ಇಲ್ಲ. ಇವಾಗ ಇವ್ನು ಹೇಳ್ದಂಗೆ ಆಬ್ಸೆಂಟ್ ಆಗಿರೋರು ಇರ್ಬೋದು, ಪ್ರೆಸೆಂಟ್ ಆಗಿರೋರು ಇರ್ಬೋದು. ಇವೆಲ್ಲ ಪ್ರೀವಿಯಸ್ ನೋಡ್ಕೊಂಡಿರೋದು ಇವ್ರ ತಪ್ಪು. ಯಾರ್ದು? ಆಡಳಿತ ಮಂಡಳಿದು. ಅವತ್ತೇ ಅಟೆಂಡೆನ್ಸ್ ಶಾರ್ಟೇಜ್ ಬರ್ತೈತೆ, ಟ್ರಾನ್ಸ್ಫರ್ ಕೊಡ್ತೀನಿ ಕಾಲೇಜ್ಗೋ TCಗೋ. ಇಲ್ಲ ಅಂದ್ರೆ ನೀನ್ ಹೋಗಿ ನಿನ್ ದಾರಿ ನೋಡ್ಕೊಂಡಿದ್ರೆ ಇವಾಗ ಎಕ್ಸಾಮ್ಗೆ ಇನ್ನೊಂದು ಲೈಫ್ ಹಾಳಾಗುತ್ತಿರಲಿಲ್ಲ. ಅದೇ ಸರ್ ಹೇಳ್ತಾ ಇರೋದು, ಅವ್ರ ಲೈಫ್ ಹಾಳಾಗಿ ಹೋಗ್ತಾ ಇರ್ಲಿಲ್ಲ. ಇವಾಗ ಇವ್ರ ಜೀವನಗಳಿಗೆ ಯಾರು? ಯಾಕೆ ಅಂದ್ರೆ ಇವಾಗ ಅವ್ರ ದಾರಿಗಳೆಲ್ಲ ಮುಚ್ಕೊಂಡು ಹೋದ್ವು. ಇವಾಗ 23ನೇ ತಾರೀಕಿಂದ ಎಕ್ಸಾಮ್ ನಮ್ಗೆ ಎಲ್ಲರಿಗೂ ಒಂದೇ ಇರುತ್ತೆ ಆಲ್ ಓವರ್ ಕರ್ನಾಟಕ. ನಮ್ಗೆ 23ನೇ ತಾರೀಕಿಂದ ಎಕ್ಸಾಮ್ ಅಂದ್ರೆ ಇವಾಗ ಎಕ್ಸಾಮ್ ಬರೀಬೇಕಾಗಿರೋ ಯುವಕರು ರೋಡ್ಗಳಲ್ಲಿ ಕುತ್ಕೊಂಡಿರ್ಬೇಕು. ಇವಾಗ ನಿಜಾನೇ ಆಯ್ತಲ್ವಾ ಕಾಲೇಜ್ ಅವ್ರು ಹೇಳ್ದಂಗೆ, ಅವ್ನ್ ಹಾಲ್ ಟಿಕೆಟ್ ಕೊಟ್ಟಿದ್ರೆ ಅವ್ನ ಎಕ್ಸಾಮ್ ಅಲ್ಲಿ ಕೂತಿರ್ತಾ ಇದ್ದ. ಇವಾಗ ರೋಡಲ್ಲಿ ಕುತ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರ ಮನೆಯವ್ರ ಪಾಪ, ಇವನ್ ಜೀವನ, ಇವ್ರ ರಿಲೇಷನ್ಸ್ ಅಲ್ಲಿ ಇವನ್ ಮರ್ಯಾದೆ, ಇದಕ್ಕೆಲ್ಲ ಯಾರು ಹೊಣೆ? ನೇರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಆಡಳಿತ ಮಂಡಳಿ ನೇರ ಹೊಣೆ ಆಗ್ತಾರೆ. ಅರ್ಥ ಆಯ್ತಾ? ನಾನು ಆ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮನವಿ ಏನಂತಂದ್ರೆ, ಅವ್ರು ಏನು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ನಿಜವಾಗಿ ಕಾಲೇಜ್ ಹೋಗಿದಾರಾ ಹೋಗಿಲ್ವಾ, ಏನನ್ನ ದುರುದ್ದೇಶ ಮಾಡಿದಾರಾ, ಆತರ ಏನೋ ಸಮಸ್ಯೆಗಳಿದ್ರೆ
ನಮ್ಮ ವಿದ್ಯಾರ್ಥಿಗಳು ಮತ್ತು ಕುಟುಂಬ ಸಮೇತ ಒಂದು ಅವರು ಯಾರು ಅವರ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಪ್ರಕರಣ ದಾಖಲಿಸ್ಬಿಟ್ಟು ಅವ್ರನ್ನ ಹೈಕೋರ್ಟ್ ಅಲ್ಲಿ ಆಗಲಿ ಮತ್ತೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಅವ್ರನ್ನ ಚಾಲೆಂಜ್ ಮಾಡಬಹುದು. ಅದೇ ಸರ್, ಅದಕ್ಕೆ ನಾವು DC ಅವ್ರಿಗೊಂದು ಅವತ್ತು ಕೊಟ್ವಿ, SP ಅವ್ರಿಗೊಂದು ಕೊಟ್ವಿ. ಯಾಕೆ ಅಂದ್ರೆ ಇವತ್ತು ಸರ್ಕಾರಿ ಕಾಲೇಜುಗಳು ನಿಲ್ಲೋದೇ ಕಷ್ಟ ಆಗಿದೆ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ತುಂಬಾ ಬರ್ತಾ ಇದೆ. ಇಲ್ಲಿ ಇವರು ಯಾವಾಗ ಜೀಪ್ಗಳು ಹಾಕೊಂಡು ಪ್ರತಿ ಸಲ ಇದ್ರೆ ಇಲ್ಲೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅಂತ ಸರ್ ಕಂಪ್ಲೇಂಟ್ ಬರ್ಲಿ ಏನ್ ಇದೆಯೋ ಅದ್ ಲೀಗಲ್ ಪ್ರೊಸೆಸ್ ಯಾರು ನಿಲ್ಸಕ್ಕಾಗಲ್ಲ. ವಿತೌಟ್ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಮಾಡ್ದಿರಂಗೆ ಇವ್ರು ಬಂದು ಬಾರೋ ಕುತ್ಕೊಳ್ಳೋ ಅಂತಂತ ಇದ್ರೆ ಇನ್ ನೆಕ್ಸ್ಟ್ ನೋಡೋರು ಈ ಪೇರೆಂಟ್ಸ್ ಆಗ್ಲಿ ಯಾರಾದ್ರೂ ಯಾರು ಸರ್ ಅಡ್ಮಿಷನ್ ಮಾಡಿಸ್ತಾರ? ಈ ಪ್ರಕರಣ ನಾನು ಹೇಳಿದಂದ್ರೆ ಇಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ, ಗುರು ಸಾಕ್ಷಾತ್ ಗುರುವೇ ಪರಬ್ರಹ್ಮ ಅಂತ ಗುರುನೇ ಮೇನು. ಈ ಗುರುನೇ ಮಕ್ಕಳಿಗೆ ಇಲ್ಲ ಅನ್ಯಾಯ ಮಾಡಿದ್ರೆ ಇನ್ನು ಮಕ್ಕಳ ಗತಿ ಏನು, ಮಕ್ಕಳ ಭವಿಷ್ಯ ಏನು ಅಲ್ವಾ? ಹಂಗಾಗಿ ಇಲ್ಲಿ ಗುರು ಮಾಡ್ತಕ್ಕಂತ ಒಂದು ತಪ್ಪು, ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸೋದು ಬೇಡ, ಅವರ ವಿರುದ್ಧ ಪ್ರಕರಣ ದಾಖಲೆ ಮಾಡಲೇಬೇಕು. ಆ ಮಕ್ಕಳು ಏನಿದ್ದಾರೆ ಅವರು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಉನ್ನತ ಶಿಕ್ಷಣ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಹೋಗಿ ಸರ್ಕಾರಿ ಕಾಲೇಜುಗಳಲ್ಲಿ ಏನಿಲ್ಲ ಸರ್ ಪ್ರಾಬ್ಲಮ್. ಸರ್ಕಾರಿ ಕಾಲೇಜುಗಳಿಗೆ ಸೇರೋದೇ ಮಧ್ಯಮ ವರ್ಗದವರು. ಇವಾಗ ನೀವ್ ಹೇಳ್ದಂಗೆ ಫೈಟ್ ಮಾಡೋದು ಅದು ಇದು ಆಗಲ್ಲ ಅಂತ ಸರ್. ಇವಾಗ ಈ ಇಶ್ಯೂಗಳು ನಿಮ್ ಪ್ರೈವೇಟ್ ಕಾಲೇಜಲ್ಲಿ ಕಾಣಿಸಲ್ಲ ನೋಡಿ. ಪ್ರೈವೇಟ್ ಕಾಲೇಜಲ್ಲಿ ಹೆಂಗೆ ಅಂತಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲಾ ಕಾಲೇಜುಗಳು ಹಿಂಗ ಆತರ ಆಗ್ತಾ ಇರಲಿಲ್ಲ. ಗೌರ್ಮೆಂಟ್ ಚೆನ್ನಾಗಿರೋ ಕಾಲೇಜ್ಗಳಿದಾವೆ, ಒಳ್ಳೆ ಗುರುಗಳು ಇರ್ತಕ್ಕಂಥದ್ದಿದೆ. ಎಲ್ಲ ಈಗ ಎಲ್ಲರೂ 90% ಗೌರ್ಮೆಂಟ್ ಕಾಲೇಜ್ ಬಂದಿರೋ. ಈಗ ಏನೋ ಒಂದು ಕಾಲೇಜ್ ಎಲ್ಲೋ ಒಂದು ಈಗ ಇದು ಅಲ್ಲ ಸರ್, ನಾನು ಏನೆಲ್ಲ ಹೇಳ್ತಾ ಇರೋದು ನೀವ್ ಹೇಳಿದ್ರಲ್ವಾ ಫೈಟ್ ಮಾಡೋದಕ್ಕೆ. ಇವಾಗ ಇಲ್ಲಿ 30 ಜನ ಇರ್ತಾರೆ, ಚಿಕ್ಕಬಳ್ಳಾಪುರ ಗೋವಾಸ್ಟ್ರಲ್ಲಿ 20 ಜನ ಆಗ್ತಾರೆ, ಬಸ್ಚಾರ್ಗೂ ದುಡ್ಡು ಇಲ್ದಿರೋರು ಇರ್ತಾರೆ. ಈ ಹೋರಾಟ ಮಾಡಕ್ ಆಗಲ್ಲ ಅಂತ ಇನ್ಸ್ಟಿಟ್ಯೂಟ್ಗಳು ಸರಿ ಇರಲ್ಲ. ನಾನು ನಿಮ್ಮ ಚಾನಲ್ ಮುಖಾಂತರ ಮಾಹಿತಿ ಒಂದು ಕೇಳ್ಬೇಕಂತ ಏನಂತಂದ್ರೆ, ಈ ರಾಜ್ಯದಲ್ಲಿ ಯಾವುದೇ ಮಕ್ಕಳಿಗೆ ಈ ತರ ಆಗಿದ್ರೆ ಅವರು ನನಗೆ ದಾಖಲೆ ಸಮೇತ ಕೊಡ್ರಿ, ನಾವು ಅವ್ರ ಪರವಾಗಿ ನಾನು ಫೈಟ್ ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಅದು ಸತ್ಯ. ಇವಾಗ ಈ ವಿಡಿಯೋ ಮಾಡಿದಕ್ಕೆ ಯಾರ್ಗ ಅನುಕೂಲ ಆಯ್ತೋ ಇಲ್ವೋ ಗೊತ್ತಿಲ್ಲ, ಒಬ್ಬ ವಿದ್ಯಾರ್ಥಿಗಂತೂ ಅನುಕೂಲ ಆಯ್ತು. ಪಾಪ ಬೆಂಗಳೂರು RC ಕಾಲೇಜಿಗೆ ಸೇರಿರ್ತಾನೆ. ಅದು ವಿಡಿಯೋ ನಾನು ಇನ್ನ ಅದು ಬಿಟ್ಟಿಲ್ಲ, ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಡೇ ಪ್ರಿನ್ಸಿಪಾಲ್ ಕರೀತಾರೆ. ಇವೆಲ್ಲ ಮುಗಿಸ್ಕೊಂಡು ಅವತ್ತು ಪ್ರಿನ್ಸಿಪಾಲ್ ಸಿಗಲ್ಲ, ಇದಾಗುತ್ತೆ. ಆ ವಿಡಿಯೋ ನೋಡ್ತಿರಲ್ಲ, ಇದೋಗ್ಬಿಟ್ಟು TC ಓಪನ್ ಬಂದಿಲ್ಲ ಅಂತ ಮಾತಾಡ್ತೀವಿ, ಅದ್ ಅಲ್ಲಿಗೆ ನಿಲ್ತಾ ಹೋಗುತ್ತೆ. ಅದ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ತು, ಅದ್ ಮಾಡ್ಲಿಲ್ಲ ಕಾರಣಾಂತರಗಳಿಂದ. ಅದ್ ನಾಳೆ ಅಪ್ಲೋಡ್ ಮಾಡ್ತೀವಿ. ಏನು ಅಂತಂದ್ರೆ ಆ ವಿದ್ಯಾರ್ಥಿಗಿದು TC ಕೇಳ್ತೀವಿ, ಇವ್ರು ಫಾಲೋ ಅಪ್ ಮಾಡೋ ಅಂತಾರೆ. TC ಬೈ ಹ್ಯಾಂಡ್ ಕೊಡಲ್ಲ ನಮ್ಗೆ, ಫಾಲೋ ಅಪ್ ಮಾಡಿ ಟ್ರ್ಯಾಕ್ ಮಾಡಿ ನಾವೇನ್ ಮಾಡ್ಬೇಕು, TC ಬೈ ಹ್ಯಾಂಡ್ ಬರಲ್ಲ, ಕಾಲೇಜ್ಗೆ ಹೋಗುತ್ತೆ ಅಂತ. ಇವ್ರು 1 ತಿಂಗಳಿಂದ ನೋಡ್ಕೊಂಡಿರಲ್ಲ TC ಏನಾಯ್ತು ಅಂತ. ನಾವು ಪ್ರಶ್ನೆ ಮಾಡ್ತೀವಿ, ನೆಕ್ಸ್ಟ್ ಡೇ ಪ್ರಿನ್ಸಿಪಾಲ್ ಬರ್ತಾರೆ, ಪ್ರಿನ್ಸಿಪಾಲ್ ಹತ್ರ ಹೋಗ್ತೀವಿ. ಅವಾಗ ಪ್ರಿನ್ಸಿಪಾಲ್ ನಂಬರ್ ಕೊಡು ಅಂತ ಆ ಕಾಲೇಜ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲ ಮಾತಾಡಿ ಅದೆಲ್ಲೋ ಒಂದ್ ಹತ್ರ ಬಿದ್ದಿದ್ರೆ ಆ ಕಾಲೇಜಲ್ಲಿ ಅವಾಗ ಸಿಕ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಪ್ರಶ್ನೆ ಮಾಡೋದಿಲ್ಲ ಅಂದಿದ್ರೆ ಪಾಪ ವಿದ್ಯಾರ್ಥಿ ಎಲ್ಗೆ ಹೋಗ್ಬೇಕಾಗಿತ್ತು? ಇಲ್ಲ ನೀವು ವಿದ್ಯಾರ್ಥಿ ಬಗ್ಗೆ ಗಮನ ಹರಿಸಿದಕ್ಕೆ ಅವನಿಗೆ ಅನುಕೂಲ ಆಯ್ತು. ಅವನ ಲೈಫ್ ಹಾಳಾಗೋಗ್ತಾ ಇತ್ತು. ಇವನು ಕೇಳಿದ್ರೆ ಅವನು ನಾನು ಇದ್ರಲ್ಲಿ ಕರ್ಸಿರ್ತೀನಿ, ಅದು ದೊಡ್ಡ ಕಾಲೇಜು ಎಲ್ಲ ಕಿರ್ತಾರೋ ಅಂತಂದ್ರು. ಇವಾಗ ಇಬ್ರು ತಲೆ ಕೆಡಿಸ್ಕೊಂಡಿದ್ದು ಆ ವಿಡಿಯೋ ಮಾಡಿದಕ್ಕೆ, ಆ ವಿಡಿಯೋ ಹೋಗಿದ್ದಕ್ಕೆ. ಈ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಸುಮಾರು ದೂರುಗಳು ಬಂದಿದ್ದಾವೆ, ಸುಮಾರು ಅಲಿಗೇಷನ್ ಮಾಡಿದ್ದಾರೆ. ಬಟ್ ಆಡಳಿತ ಮಾಡಿ ಎಲ್ಲೋ ಒಂದ್ ಕಡೆ ಲೋಪ ಆಗ್ತಾ ಇದೆ ಅಂತ ಒಂದು ಅನುಮಾನ ಕೂಡ ನಮ್ಮ ಸಾರ್ವಜನಿಕರಲ್ಲಿ ಬಂದಿದೆ, ಗಮನಕ್ಕೂ ಬಂದಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸೋದು ಒಳ್ಳೇದು. ಯಾಕಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದಕ್ಕೆ ಸುಮಾರು ಸರ್ಕಾರ ಹಣ ಖರ್ಚು ಮಾಡುತ್ತೆ ಮಕ್ಕಳಿಗೋಸ್ಕರ, ಲೆಕ್ಚರ್ಸ್ಗೋಸ್ಕರ. ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನೋದು ನಮಗೂ ಒಂಥರ ಕಳವಳಿ, ಏನೋ ಒಂಥರ. ಅಲ್ಲ ಸರ್, ಇಲ್ಲಿ ಏನಾದ್ರು ಮಾತಾಡಕ್ ಹೋದ್ರೆ ಬರೀ ಆರೋಪಗಳು. ಇವಾಗ ನಾವು ಪೇಪರ್ಗಳು ಕೊಡ್ತಾ ಇದೀವಿ, ಏನೇ ಕೇಳಿದ್ರು ದಾಖಲೆಗಳ ಮುಖಾಂತರ ಕೊಡ್ಬೇಕು. ಇಲ್ಲಿ ಇವಾಗ ಹೆಂಗೆ ಅಂದ್ರೆ ಅವನ ಆಂಟಿ ಎಲಿಮೆಂಟ್ ಏನೋ ಪಟಾಕಿ ಹೊಡಿತಾನೆ, ಬರ್ತ್ಡೇ ಕೇಕ್ ಕಟ್ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ ಅಂದಾಗ ನೀನ್ ಲೀಗಲ್ ಆಕ್ಷನ್ ಏನಿದೆಯೋ ಎತ್ಕೋ. ಇಲ್ಲಿ ಯಾರು ಗಾಂಜಾ ಕುಡಿತಾ ಇಲ್ಲ, ಎಣ್ಣೆ ಹೊಡಿತಾ ಇಲ್ಲ, ಹುಡುಗಿರು ಗ್ರಹಿಸ್ತಾ ಇಲ್ಲ, ಆ ಲೆವೆಲ್ ಕ್ರಿಮಿನಲ್ ಅಫೆನ್ಸ್ ಮಾಡ್ತಾ ಇಲ್ಲ. ಯಾರ್ದೋ ಒಂದು ಇದು ಬರ್ತ್ಡೇ ಅಂತಂದ್ರೆ ಕೇಕ್ ಕಟ್ ಮಾಡಿರೋದು ನೀವ್ ಹೇಳ್ತಾ ಇರೋದು. ಯಾರ್ ಬರ್ತ್ಡೇ ಕೇಕ್ ಕಟ್ ಮಾಡಿರೋದು ನಿಮ್ ಟೀಚರ್ ಬರ್ತ್ಡೇಗೆ, ಯಾರ್ ಬರ್ತ್ಡೇ ಪಟಾಕಿಗಳು ಹೊಡೆದಿರೋದು ನಿಮ್ ಟೀಚರ್ ಬರ್ತ್ಡೇಗೆ. ಏನಂದ್ರೆ ಮೊದಲನೇ ಕ್ವಶನ್ ಬಗ್ಗೆ ಅದರಲ್ಲೇ ಆನ್ಸರ್ ಇದೆ. ಗುರು ಅಂದ್ರೆ ಅದಕ್ಕೆ ತಕ್ಕಂತೆ ಗುರು ಇರ್ಬೇಕು. ಅದು ಮೌಲ್ಯಗಳನ್ನ ಕಳ್ಕೊಂತ ಇದೆ ಅಲ್ವಾ? ಅವಾಗ ಪಟಾಕಿ ಯಾವಾಗ ಹೊಡೆದ್ರೆ ಅವರೇ ಗುರುಗಳು ಹೊಡ್ಸ್ಕೊಂಡು ಏನ್ ಕಂಪ್ಲೇಂಟ್ ಎಲ್ಲಿ ಕೊಡ್ತಾರೆ ಸರ್? ಇವಾಗ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂದ್ರೆ ಪಟಾಕಿಗಳು ಹೊಡ್ಸ್ಕೊಂಡೋದೇ. ಆಕ್ಚುಲಿ ಪಟಾಕಿ ಹೊಡಿಬಾರ್ದು, ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿಸಬಾರ್ದು. ಅವ್ರು ಗುರು ತಕ್ಕಂತೆ ಅವ್ರು ನಡ್ಕೊಳ್ಬೇಕು. ಅದಿಲ್ಲ ಅಂತಂದ್ರೆ ಗುರುಗೆ ಅನ್ಫಿಟ್ ಆ ಮನುಷ್ಯ. ಅಲ್ಲ, ಇವಾಗ ಅವರೆಲ್ಲ ಇರೋದು ಅವರ್ ಇನ್ಸ್ಟೆಂಟ್ ಡೇಟ್ಸ್ ಅಲ್ಲೇ ಯಾರು ಹೊಡಿಬಾರ್ದು ಅಂತಂದಿದ್ರೆ ಇದಿಷ್ಟೊಂದು ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಇಲ್ಲಿ ಸದ್ರ ಬಿಟ್ಟಿದ್ದು ಟೀಚರ್ಸೇ. ಅವ್ರು ಏನಾಗಿದೆ, ಗುರು ಬಗ್ಗೆ ಮೌಲ್ಯಗಳು ಕಳ್ಕೊಂಡು ಅವರು ಮಕ್ಕಳು ನಮ್ಮ ಮಕ್ಕಳ ತರ ನೋಡೋದಿಲ್ಲ. ಅಂದ್ರೆ ಗುರು ಅಂದ್ರೆ ಎಲ್ಲಾ ಮಕ್ಕಳು ಒಂದೇ
ನಮ್ಮ ಮಕ್ಕಳ ತರ ನೋಡಿದ್ರೆ ಮಾತ್ರ ಆ ಗೌರವ ಮೌಲ್ಯನ ಉಳ್ಕೊಂತಾರೆ. ಅವ್ರು ಏನಂತಂದ್ರೆ ಅವರು ಸರ್ಕಾರದ ಏನೋ ವೇತನಕ್ಕೋಸ್ಕರ ಸ್ಯಾಲರಿ ಮಾಡ್ತಾ ಇರ್ತಾರೆ, ಅವ್ರನ್ನ ಕಳ್ಕೊಂಡು ಆ ಮೌಲ್ಯಗಳನ್ನ ಕಳೆದು ಏನೋ ನಾಮಕೋಸ್ಕರ ಪಾಠ ಮಾಡ್ತಾ ಇರ್ತಾರೆ. ಹಂಗಾಗಿ ಇವೆಲ್ಲ ಬರ್ತದೆ ಸರ್. ಅಲ್ಲ ಸರ್, ಇವಾಗ ಪ್ರಶ್ನೆ ಮಾಡಿದಕ್ಕೆ ಒಬ್ಬ ಹುಡುಗನ್ ಟಿ ಸಿ ಸಿಕ್ಕಿದ್ದು ಅಂದ್ರೆ ನಮ್ಗೆ ಖುಷಿ ವಿಚಾರ. ಅದರಿಂದ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ 100 ಆಗ್ಲಿ, ಇವನು ನೋಟಿಸ್ ಬೋರ್ಡ್ ಅಲ್ಲಿ ಟಿ ಸಿ ಇಲ್ಲ ಅಂತ ಬಂದಿತ್ತು, ಆ ವಿಡಿಯೋ ಕ್ಲಿಯರ್ ಆಗಿದೆ. ನಾನು ಬಂದೆ ಅವ್ರು ಪ್ರಶ್ನೆ ಮಾಡಿದ್ದು, ಸರ್ ಈಗ ನಾವ್ ಬಂದಿದ್ರನ್ ಕೇಳ್ಬೇಕಾ, ನೀವ್ ಮಾಡೋಕ್ ನಿಮ್ ಕೈಯಲ್ಲಿ ಆಗ್ತಾ ಇರ್ಲಿಲ್ವಾ ಅಂತ. ಇಲ್ಲ ಅವ್ರು ಫಾಲೋ ಅಪ್ ಮಾಡ್ಬೇಕು ಅಂತ, ಅವ್ರು ಇವ್ರು ಫಾಲೋ ಅಪ್ ಮಾಡ್ಬೇಕು ಅಂತ. ಇಲ್ಲಿ ಯಾರಿಗೆ ಸರ್ ಭವಿಷ್ಯ ಹಾಳಾಗೋದು? ವಿದ್ಯಾರ್ಥಿ ಮಕ್ಕಳಿಗೆ ಹಾಳಾಗೋದು. ಈಗ ನಾನು ನಿಮ್ಮ ಚಾನೆಲ್ಗೆ ಫಸ್ಟ್ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಒಂದು ವಿದ್ಯಾರ್ಥಿನ ಒಂದು ಜೀವನವನ್ನ ನೀವು ಎಲ್ಲೋ ಒಂದು ದಾರಿನ ಅವ್ರಿಗೆ ದಾರಿ ದಪ್ಪ ಆಗಿರ್ತಕ್ಕಂಥದ್ದು. ನಾನು ಹೇಳೋದಂತಂದ್ರೆ ಈ ಮಕ್ಕಳಿಗೆ ಇಲ್ಲೇ ಹೋದ್ರು ಕೂಡ ಯಾರು ಭಯ ಅನ್ನೋದು ಇರಬಾರ್ದು. ಅರ್ಥ ಆಯ್ತಾ? ಯಾರು ಕಾನೂನು ಮುಂದೆ ಎಲ್ಲರೂ ಒಂದೇ. ಅವ್ನು ಪ್ರಿನ್ಸಿಪಲ್ ಆಗಿರ್ಬೋದು, ಅವ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಇದಕ್ಕೂ ಪ್ರಶ್ನೆ ಇಲ್ಲ. ಕಾನೂನು ನಮ್ಗೆ ದಮ್ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ, ದಾರಿ ಕೊಟ್ಟಿದೆ. ಅರ್ಥ ಆಯ್ತಾ? ಯಾವ ಕೇರ್ ಮಾಡ್ಬೋದು, ಆ ಕಾಲೇಜ್ ಬಗ್ಗೆ ಇನ್ನ ಕೆದಕ್ಬೋದು. ಏನೋ ನೀವು ಕಾಲೇಜ್ ಇರ್ತಕ್ಕಂಥದ್ದು ಬರೋ ಟಿ ಸಿ ಏನೋ ಹಾಲ್ ಟಿಕೆಟ್ ಮಾತ್ರ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನೇನೋ ಇದೆ ಕೂಡ ಸರ್. ಅಲ್ಲಿ ವಾಶ್ರೂಮ್ಸ್ ಇಲ್ಲ ಅಂತ ಇವರೇ ಪ್ರೊಟೆಸ್ಟ್ ಮಾಡ್ತಾರೆ, ಕುಡಿಯೋ ನೀರಿಲ್ಲ ಅಂತ ಇವರೇ ಮಾಡ್ತಾರೆ. ಹೋಪ್ಲೆಸ್. ಈ ಟೋಟಲ್ ಅವ್ರು ಏನ್ ಆಗಿದ್ದಾರೆ, ಅವರು ಏನು ಡಿಪಾರ್ಟ್ಮೆಂಟ್ ಯಾರು ಮ್ಯಾನೇಜ್ಮೆಂಟ್ ಇದೆಯಾ ಕಂಪ್ಲೀಟ್ ಜೀರೋ ಆಗಿದೆ ಅಂತ ನಾನು. ಸರ್ ಇವ್ರಿಗೆ ಸರ್ಕಾರ ಸುತ್ತೋಲೆಗಳು ಬರಲ್ಲ, ನೀವೇ ನೋಡಿದೀರಿ ಎಷ್ಟು ಸರ್? ಇಲ್ಲ ಕಂಪ್ಲೀಟ್ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎತ್ಕೊಂಡು ಹೋಗ್ಲೇಬೇಕು. ಹೈಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡ್ಲೇಬೇಕು. ಮತ್ತೆ ಸಂಬಂಧಪಟ್ಟ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಯೂನಿವರ್ಸಿಟಿಯಲ್ಲಿ ಚಾಲೆಂಜ್ ಮಾಡಿ ಇವ್ರಿಗೊಂದು ಗತಿ ಕಾಣಲೇಬೇಕು. ಎಲ್ಲ ಚಾನಲ್ ಅಲ್ಲೂ ಬಂದಿದ್ದಾವೆ. ಏನು ಇವ್ರು ಬಹಿರಂಗ ಕ್ಷಮೆ ಕೇಳ್ತಾರೆ ಆ ಸುತ್ತೋಲೆದು. ಯಾಕೆ ಅಂದ್ರೆ ಅದು ಇನ್ನೊಂದ್ ತರ ಪ್ರೊವೋಕ್ ಮಾಡೋದು ಬೇಡ ಅಂತ ವಿಚಾರ ಹೇಳ್ತಾ ಇಲ್ಲ. ಎಲ್ಲಾರು ಬಹಿರಂಗ ಕ್ಷಮೆ ಕೇಳ್ತಾರೆ, ಒಂದ್ ತಪ್ಪಾಗಿರುತ್ತೆ. ಇವಾಗ ಟೀಚರ್ಸ್ ಮಾತ್ರ ಬಿಟ್ಬಿಡ್ಬೇಕು, ಕ್ಷಮಿಸ್ಬಿಟ್ಟು. ವಿದ್ಯಾರ್ಥಿಗಳು ತಪ್ಪು ಮಾಡೋರು ಇಲ್ವಾ, ಇಲ್ಲಿ ಪ್ರೂವ್ ಆಗ್ಲಿಲ್ಲ, ಅವ್ರು ತಪ್ಪು ಮಾಡಿರೋದು ಪ್ರೂವ್ ಆಗಿರೋದಕ್ಕೆ ಅವ್ರು ಕ್ಷಮೆ ಕೇಳವ್ರೆ. ಇಲ್ಲಿ ವಿದ್ಯಾರ್ಥಿಗಳು ಕಾಲು ಬಿದ್ರು ಯಾಕೆ ಇವ್ರು ಕರೆಕ್ಟ್ ಇಲ್ಲ ಅಂತ ಗೊತ್ತಾಗಿಲ್ಲ. ನನಗೆ ಕಾಲೇಜ್ ಬಗ್ಗೆ ತುಂಬಾ ಅಪಾರ ಗೌರವ ಇತ್ತು. ಕಾಲೇಜು ಗೌರ್ಮೆಂಟ್ ಕಾಲೇಜು ಬಗ್ಗೆ ತುಂಬಾ ಅಪಾರ ಗೌರವ ಇತ್ತು. ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಏನೋ ಅಂಬೇಡ್ಕರ್ ಅವಮಾನ ಮಾಡಿದಂತ ಒಂದು ವಿಡಿಯೋ ಬಂತು, ನಿಮ್ ಚಾನಲ್ ಅಲ್ಲಿ ನೋಡಿದೆ ನಾನು. ಸೊ ಅಲ್ಲಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಗುರುಗಳ ಬಗ್ಗೆ ಅಲ್ಲಿಂದ ನನಗೆ ಅನುಮಾನ ಸ್ಟಾರ್ಟ್ ಆಯ್ತು. ಅಂದ್ರೆ ಇವರು ಏಕತೆ ಇಲ್ಲ, ಮತ್ತೆ ಗುರು ಅಂದ್ರೆ ಗುರುಗಳಿಗೆ ದೊಡ್ಡವರು ಗೌರವ ಕೊಡೋದಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಆ ಪ್ರಕರಣವನ್ನು ಹಂಗೆ ಮುಚ್ಚಾಕಿದ್ರು. ಬೆಳಕಿಗೆ ಬರಲಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಆಗಿರೋದು ಏನು ಅಂತ ಗೊತ್ತಿಲ್ಲ, ಎಂಡೋರ್ಸ್ಮೆಂಟ್ ಏನು ಅಂತ ಗೊತ್ತಿಲ್ಲ. ಎಲ್ರಿಗೂ ಗೊತ್ತು ಅಂಬೇಡ್ಕರ್ಗೆ ಅವತ್ತು ಫೋಟೋ ಅವಮಾನ ಮಾಡಿರೋದು ಎಲ್ರಿಗೂ ಜಗತ್ ಜಾಹೀರ, ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲ ಸುದ್ದಿ ಎಲ್ಲ ಬಂತು, ಎಲ್ಲರೂ ಬೆಳೆದ್ರು ಬಂದು, ಸಂಘಟನೆಗಳು ಬಂದ್ರು, ಎಲ್ಲರೂ ಬಂದ್ರು. ಇವರ ವೈಯಕ್ತಿಕ ಪ್ರಯೋಗ ಬಳಸಿ ಅದರ ಪ್ರಕರಣ ಮುಚ್ಚಾಕ್ಬಿಟ್ಟು. ಸೊ ಅವಾಗ್ಲೇ ಗೊತ್ತಾಯ್ತು ಈ ಮನುಷ್ಯ ಸರಿ ಇಲ್ಲ ಅನ್ನೋದು. ಎಲ್ಲೋ ಒಂದ್ ಕಡೆ ಅವಮಾನ ಬಂದಿತ್ತು. ಅದನ್ನ ಈಗ ಪಾಪ ಈ ಬಡ ಮಕ್ಕಳಿಗೆ ಮೇಲೆ ಸೆಟ್ ತಿರ್ಸ್ಕೊಂಡಿದ್ದಾರೆ. ಇನ್ನೊಂದು ಇದ್ರಲ್ಲಿ ಕೊಡ್ತಿರೋದು ಜಾಸ್ತಿ ಜನ ಇದ್ರ ಬಗ್ಗೆ ಧ್ವನಿ ಎತ್ತಿರೋವ್ರ. ಏನಿಲ್ಲ, ಈ ಪ್ರಕರಣವನ್ನ ಯಾರು ಎತ್ ಮಾತಾಡ್ತಾರೆ ದುರುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅಂತ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಅದು ನಿಜ ಆಗ್ತಾ ಇದೆ, ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಇವಾಗ ನಾವೇನೋ ಅಂತಂದ್ರೆ ಡಿ ಸಿ ಅವ್ರಿಗೂ ಗಮನ ಅಂದ್ರೆ ಅಡಿಷನಲ್ ಡಿ ಸಿ ಅವ್ರಿಗೆ ಅದೇ ಹೇಳಿದ್ದು, ತನಿಖೆ ಆದ್ರೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಜೀವನ ಹೋದ್ರೆ ಒಂದ್ ಫ್ಯಾಮಿಲಿನೇ ರೋಡ್ ಬಂದಂಗೆ. ನಾನು ನಿಮ್ ಚಾನೆಲ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ, ಬಡವರಿಗೆ ನಾನು ಬಡ ಮಕ್ಕಳಿಗೆ ಹೇಳೋದು ಒಂದೇ ಒಂದು ಸಂದೇಶ ಅಂತಂದ್ರೆ, ಅವರು ಮೊದಲನೇದಾಗಿ ಕನ್ಸೆಂಟ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿಯನ್ನ ಕೊಡ್ತಕ್ಕಂಥ ಪ್ರಿನ್ಸಿಪಾಲ್ ಕೊಟ್ಬಿಟ್ಟು ಅಲ್ಲಿಂದ ಹೈಯರ್ ಅಥಾರಿಟಿ ಪ್ರಿನ್ಸಿಪಾಲ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು. ಅಂದ್ರೆ ನನಗೆ ಕಂಪ್ಲೀಟ್ ನನ್ನ ಜೀವನವನ್ನ ಅಲ್ಲಿ ಬೆಡ್ತಕ್ಕಂಥವ್ರು ಯಾರು ಇಂಥ ಗುರುಗಳು ಇಂಥ ಮೇಲೆ ಸೀದಾ ಯೂನಿವರ್ಸಿಟಿ ಬೋರ್ಡ್ ಇರುತ್ತೆ, ಆ ಬೋರ್ಡ್ ಅಲ್ಲಿ ಚಾಲೆಂಜ್ ಮಾಡಿ ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರೆ ಎಂಟೈರ್ ಎನ್ಕ್ವೈರಿ ಆಗುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಪನಿಷ್ಮೆಂಟ್ ಆಗುತ್ತೆ, ಮತ್ತೆ ಇವ್ರಿಗೆ ಲೈಫ್ ಸಿಗುತ್ತೆ. ಅದೇ ಸರ್, ಹಂಗ್ ಮಾಡ್ಬೇಕು ಅಂತ ಪಾಪ ಅವರು ಒದ್ಲಾಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ಮುಂದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ 23ನೇ ತಾರೀಕು ಎಕ್ಸಾಮ್, ಅದಂತೂ ಇನ್ನ ಇವ್ರ ಕೈ ಕೊಡೋಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಅವರು ನಾನು ಹೇಳೋದಂದ್ರೆ, ಈಗ ಅವ್ರು ಆಲ್ ಟಿಕೆಟ್ ಒಂದ್ಸತಿ ಮೂವ್ ಆದ್ಮೇಲೆ ಯಾವುದೇ ಕಣಕ್ಕಾದ್ರೂ ಕ್ಲೋಸ್ ಮಾಡಿರ್ತಾರೆ, ಕೊಡೋಕ್ ಆಗೋದಿಲ್ಲ. ಈಗ ಮಾಡಿರ್ತಕ್ಕಂಥ ತಪ್ಪಿಗೆ ಪನಿಷ್ಮೆಂಟ್ ನ್ಯಾಯ ಕೊಡಬೇಕು ಅಂತ ಒಂದು ಫೈಟ್ ಮಾಡಿದ್ರೆ ನೆಕ್ಸ್ಟ್ ಆಗೋ ಮಕ್ಕಳಿಗೆ ತೊಂದರೆ ಆಗದಂಗೆ ಸ್ವಲ್ಪ ಬುದ್ಧಿ ಕಲಿಸಬಹುದು ಅಷ್ಟೇ. ಮಕ್ಕಳಿಗೆ ಬುದ್ಧಿ ಕಲಿಸಿ ಈ ಕಾಲೇಜ್ನ ಸ್ವಲ್ಪ ರಿಪೇರಿ ಮಾಡಬೇಕು. ರಿಪೇರಿ ಮಾಡಿದ್ರೆ 100% ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ. ನಾನು ಹೇಳೋದಂದ್ರೆ ಈ ನಿಮ್ ಚಾನಲ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಮನವಿ ಏನಂತಂದ್ರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಆ ಕಾಲೇಜ್ ಎನ್ಕ್ವೈರಿ ಮಾಡಬೇಕು. ವಿದ್ಯಾರ್ಥಿಗಳು ಎನ್ಕ್ವೈರಿ ಮಾಡಿ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಇಮಿಡಿಯೇಟ್ ಮನೆ ಕಳಿಸ್ಬಿಟ್ಟು ಒಳ್ಳೆ ಟೀಚರ್ಸ್ ಆದಲ್ಲಿ ಒಂದೇ ಒಂದು ಇಲಾಖಾ ತನಿಖೆ ಅಂತ ಇರುತ್ತೆ. ಇಲಾಖಾ ತನಿಖೆ ಮಾಡಿದ್ರೆ ತಪ್ಪಿದ್ರೆ ಸಸ್ಪೆಂಡ್ ಮಾಡಿದ್ರೆ 100% ಅವ್ರ ಪನಿಷ್ಮೆಂಟ್ ಆಗೇ ಆಗುತ್ತೆ. ಕಾನೂನಲ್ಲಿ ಏನಿದೆಯೋ ಅದನ್ನ ಮಾಡಬೇಕು. ನಾವಿನ್ನು ದಂಡಂ ದಶಗುಣಂ ಅಂತಲ್ಲ, ಕಾನೂನಲ್ಲಿ ಏನಿದೆಯೋ ಅದನ್ನ ಅವ್ರಿಗೆ ಪನಿಷ್ಮೆಂಟ್ ಮಾಡ್ಲೇಬೇಕು. ಪನಿಷ್ಮೆಂಟ್ ಮಾಡಿದ್ರೆ ಮಾತ್ರ ಕಾಲೇಜ್ ಒಳ್ಳೆ ಹೆಸರು ಬರುತ್ತೆ, ಮತ್ತೆ ಕಾಲೇಜ್ ರೀಸೆಟ್ಟಿಂಗ್ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಮಕ್ಕಳು ನೆಕ್ಸ್ಟ್ ಆಗೋ ಮಕ್ಕಳಿಗೆ ತೊಂದರೆ ಆಗದಂಗೆ ಇರುತ್ತೆ.
ಕರೆಕ್ಟ್ ಸರ್. ನಾವು ಅಲ್ಲಿಗೂ ಲಾಸ್ಟ್ ಪ್ರಶ್ನೆ ಒಂದು ಕೇಳ್ತೀವಿ ಸರ್. ಇವಾಗ ನಿಮ್ ವಿದ್ಯಾರ್ಥಿಗಳೇ ಇಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀರಾ, ಸುಮಾರು ಒಂದ್ 2 ವರ್ಷದಿಂದ. 2 ವರ್ಷದಲ್ಲಿ ಯಾವತ್ತೂ ಆಗ್ದಿರೋ ಪ್ರಾಬ್ಲಮ್ ಸಡನ್ ಆಗಿ ಕಾಲೇಜಿಗೆ ಬರ್ತೀನಿ ಹಂಗೆ ಅಂದೆ. ಇವಾಗ ಇವ್ರು 2 ವರ್ಷದಿಂದ ಮತ್ತೆ ಕರೆಕ್ಟ್ ಆಗಿ ಬಂದಿದ್ರಾ? ಇವಾಗ ಎಲ್ಲರಿಗೂ ಬರೋ ಡೌಟೇ ಅಲ್ವಾ ಸರ್? ಈಗ ನಾವು ಕರೆಕ್ಟ್ ಆಗಿ ಬಂದಿಲ್ವಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ಇವಾಗ 2 ವರ್ಷ ಎಕ್ಸಾಮ್ಗಳು ಬರ್ದವ್ರೆ, ಆಲ್ ಟಿಕೆಟ್ ಸಾಕ್ಷಿ ಒಂದು ಆತ್ಮಸಾಕ್ಷಿ ಬಿಟ್ಟು ಬೇರೆ ಸಾಕ್ಷಿ ಇಲ್ಲ. ಬಟ್ ಇನ್ನೊಂದು ಸಾಕ್ಷಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅಟೆಂಡೆನ್ಸ್, ಇನ್ನೊಂದು ಮಕ್ಕಳು ಇನ್ನೊಂದೆಲ್ಲ ಇರುತ್ತೆ. ಏನು ದುರುದ್ದೇಶ ಮಾಡಿದಾರ ಮತ್ತೆ ಇವನ್ನ ತಪ್ಪಿಸ್ಕೊಂಡಿದಾರ ಅನ್ನೋದನ್ನು ಆ ಗುರುಗಳಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನ ಕಾನೂನು ಬಗ್ಗೆ ಚಾಲೆಂಜ್ ಮಾಡಬೇಕು, ಎಂಕ್ವೈರಿ ಮಾಡಿಸ್ಬೇಕು, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಿಸ್ಬೇಕು. ಇವರೊಂದು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಬೇಕು. ಯಾರು ನೊಂದ ವಿದ್ಯಾರ್ಥಿಗಳು ಅವರು ಆ ನೊಂದ ವಿದ್ಯಾರ್ಥಿಗಳು ಎಲ್ಲ ಒಂದು ಗುಂಪಾಗಿ ಇಲ್ಲ ಇಂಡಿವಿಜುವಲ್ ಆಗಿ ಕನ್ಸಲ್ಟ್ ಹೈಯರ್ ಅಥಾರಿಟಿಗೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಹೈಯರ್ ಎಜುಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿ ಎಂಕ್ವೈರಿಗೆ ಅಂತ ಫೈಲ್ ಮಾಡಿದ್ರೆ 100% ಆಗುತ್ತೆ. 100% ಆಗುತ್ತೆ. ಅದೇ ಸರ್ ನಾನು ಕೇಳಿದ್ದು ಸರ್, ಇವಾಗ ನೀವು ಪ್ರತಿ ಸಲ ಆ ಆಫೀಸರ್ಗಳು ಅವರು ಪೊಲೀಸರು ಎಲ್ಲ ಬರ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಭಯ ಸ್ಟಾರ್ಟ್ ಆಗೋದ್ರೆ ಅಡ್ಮಿಷನ್ ಆಲ್ರೆಡಿ ಡ್ರಾಪ್ ಆಗ್ತಾ ಇದಾವೆ, ಇನ್ನ ಡ್ರಾಪ್ ಆಗೋಗುತ್ತೆ. ನಿಮ್ದು ಇಂಟರ್ನಲ್ದಕ್ಕೆ ಕರಿಬೇಡಿ. ಇವಾಗ TC ಮಾರ್ಕ್ಸ್ ಕಾರ್ಡ್ ಏನಿದ್ರು ಯೂನಿವರ್ಸಿಟಿ ನೀವು ನೋಡ್ಕೋಬೇಕು, ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟು ರೂಲ್ಸ್ ಪ್ರಕಾರ ಮಾಡಿ. ಇವಾಗ ನಮ್ ಕಾಲೇಜು ಇದೆ, ನಮ್ ಕಾಲೇಜಲ್ಲಿ ಫಸ್ಟ್ ಇನ್ಫಾರ್ಮ್ ಮಾಡ್ತಾರೆ. ಆ ತರ ಏನಾದ್ರು ಇದ್ರೆ ಹಿಂಗಿದೆ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬರ್ತಾ ಇದೆ, ನಿಮ್ಗೆ ಇಷ್ಟ ಇದ್ರೆ ಓದ್ಕೊಳ್ಳಿ, ಇಲ್ಲಾಂದ್ರೆ TC ಕೊಡ್ತೀನಿ ಹೋಗಿ ಅಂತಾದ್ರು ವಾರ್ನ್ ಮಾಡ್ಬಿಟ್ಟು ಏನಾದ್ರು ಒಂದು ಅದಕ್ಕೇನ್ ಬೇಕು ಅದ್ರಲ್ಲಿ ಮಾನದಂಡಕ್ಕೆ ಇದ್ ಮಾಡ್ತಾರೆ. ಇವ್ರು ಏನು ಮಾಡ್ಕೊಂತೀರಂಗೆ ಎಕ್ಸಾಮ್ ಫೀಸು ಕಟ್ಸ್ಕೊಂಡು ಡೈರೆಕ್ಟ್ ಆಗಿ ಇವಾಗ ಹಾಲ್ ಟಿಕೆಟ್ ಕೊಡಲ್ಲ ಅಂತಂದ್ರೆ ಮೇಲ್ನೋಟಕ್ಕಲ್ಲ ಸರ್, ದುರುದ್ದೇಶ ಬಿಟ್ರೆ ಇನ್ನೇನಿದೆ? ದುರುದ್ದೇಶ ಅಲ್ಲ, ಅವರು ಗುರು ಸರ್ ಎಕ್ಸಾಮ್ ಫೀಸೇ ಕಟ್ಸ್ಕೊಂಡಲ್ಲ ಸರ್. ಇವಾಗ ನಿಮ್ ದುಡ್ಡು ಏನಕ್ಕೆ ಸರ್ ಕಟ್ಟಿರೋದು? ಹಾಲ್ ಟಿಕೆಟ್ಗೆ ಎಕ್ಸಾಮ್ ಫೀಸ್ ಅಂದ್ರೆ ಹಾಲ್ ಟಿಕೆಟೇ ಬರಲ್ಲ ಅಂತಂದ್ರೆ ಆ ದುಡ್ಡು ಎಲ್ಗೋ ಹೋದಂಗೆ? ಆ ದುಡ್ಡು ಕಟ್ಟೋದು ವೇಸ್ಟ್ ಅಂತ ಅಲ್ವಾ ಸರ್? ಅದು ಬಿಡ್ಲೇಬಾರ್ದಲ್ವಾ ಸರ್ ದುಡ್ಡು ಕಟ್ಟೋದಕ್ಕೆ? ಏನೋ ಎಕ್ಸಾಮ್ ಫೀಸ್ ಕಟ್ಟಬಾರ್ದಾಗಿತ್ತು. ಅದ್ರನ್ನೇ ಸರ್ ನಾನು ಕೇಳ್ತಾ ಇರೋದು. ಸ್ವಲ್ಪ ಬುದ್ಧಿ ಕಲಿಸಿದ್ರೆ ಅಂದ್ರೆ ಅವರು ಗುರುಗಳು ತಕ್ಕಂತ ಗುರುಗಳು ಇಲ್ಲ, ಗುರುಗಳಿಲ್ಲ ಅಷ್ಟೇ, ಏನಿಲ್ಲ. ಇವಾಗ ಎಕ್ಸಾಮ್ ಫೀಸು ನಾವು ಕಟ್ಟೋದೇನಕ್ಕೆ ಸರ್? ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮ್ ಫೀಸ್ ಕಟ್ಸ್ಕೋಬಾರ್ದಾಗಿತ್ತು, ಅದು ಜನರೇಟ್ ಆಗ್ಬಾರ್ದಾಗಿತ್ತು. ಎಕ್ಸಾಮ್ ಫೀಸ್ ಕಟ್ಟಿದ ತಕ್ಷಣ ಅವ್ರಿಗೆ ಮಾರ್ಗದರ್ಶನ ಕೊಡು. ಗುರುಗಳು ಅಂದ್ರೆ ಏನು? ಮಾರ್ಗದರ್ಶನ ಕೊಡು. ನೆಕ್ಸ್ಟ್ ಏನು? ಬುದ್ಧಿ ಕಲಿಸ್ದ ಕೆಟ್ಟ ಹುಡುಗ ಕೆಟ್ಟವನಾಗಿದ್ರು ಕೂಡ ಅವನ್ನ ಒಳ್ಳೆ ದಾರಿ ಕಟ್ತಕ್ಕಂಥದ್ದು ಗುರು ಮಾರ್ಗ. ಆ ಗುರು ಅದಿಲ್ಲ, ಅವನು ಇವರೇ ಸರಿಯಿಲ್ಲ ಅಂತಂದ್ರೆ ನಾವು ಇನ್ನೆಲ್ಲ ಹಂಗಾಗತ್ತೆ ಪರಿಸ್ಥಿತಿ. ಕರೆಕ್ಟ್ ಸರ್. ಇವಾಗ ಗುರುಗಳೇ ಸರಿಗಿಲ್ಲ, ಇವರೇ ಬರ್ತ್ಡೇ ಮಾಡ್ಕೊಂತಾರೆ, ಇವರೇ ಫೋಟೋ ತೆಗೆಸ್ಕೊಂತಾರೆ. ಅದು ಸರಿ ಇಲ್ಲ. ಮೊದಲನೇದಾಗಿ ಆ ಫೋಟೋ, ಬರ್ತ್ಡೇ ಫೋಟೋ, ಇನ್ನೊಂದು ಮತ್ತೊಂದೆಲ್ಲ ಮಾಡಿರೋದು ಅದು ನೋಡಿದ್ರೆ ಇವ್ರು ಗುರು ಇದಕ್ಕೆ ಅನ್ಲಾಯಕ, ಅವ್ರು ಅದಕ್ಕೆ ಅನ್ಫಿಟ್ ಆಗಿರ್ತಾರೆ. ಇವಾಗ ಆಡಳಿತ ಮಂಡಳಿ ಇದು ಎತ್ಕೊಂಡೋಣ. ಇವಾಗ ಪ್ರಿನ್ಸಿಪಾಲ್ರದ್ದು ಒಂದ್ ಕಡೆ ಹೋಗ್ಲಿ, ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ಇರ್ತಾರೆ ಸರ್? ಅಂಬೇಡ್ಕರ್ ಫೋಟೋ ಕಂಪಲ್ಸರಿ ಇರ್ಬೇಕು ಅಂತ ಹೇಳಿ ಕಡ್ಡಾಯವಾಗಿರ್ಬೇಕು ಅಂತ ಅಂದ್ಬಿಟ್ಟು ಸುತ್ತೋಲೆ ಹೊಡ್ಸು ಸರ್ಕಾರ. ಏನೋ ಅಂಬೇಡ್ಕರ್ ಅವ್ರ ಫೋಟೋ ಇಡ್ಲೇಬೇಕು ಅಂತ ಅಂದ್ಬಿಟ್ಟು ಇಷ್ಟು ಜನನು ನೋಡಿರಲ್ವಾ ಅದು ಸುತ್ತೋಲೆನ? ಹೋದ್ರೋಗ್ಲಿ ಅಲ್ಲಿ ಫೋಟೋ ಇಟ್ಟಿರೋದು ಇಲ್ದಿರೋದು ಗೊತ್ತಿರಲ್ವಾ ಸರ್? ಅಲ್ಲ ಇವ್ರದ್ದು ಎಷ್ಟು ಮಿಸ್ಟೇಕ್ ಇರೋದು ಸರ್? ಅದು ಏನು ಅಂದ್ರೆ ಅಭಿಮಾನಿಸೋರು ಎಷ್ಟು ಜನ ಇರ್ತಾರೆ ಸರ್? ಆಕ್ಚುಲಿ ಅದ್ರ ಬಗ್ಗೆ ಆ ವಿಡಿಯೋ ಮಾಡಿ, ಆ ವಿಡಿಯೋ ಅಂಬೇಡ್ಕರ್ಗೆ ಅವಮಾನ ಮಾಡಿರೋ ವಿಚಾರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆತ್ನ ಯಾರು ಅದನ್ನ ಅವಗೌರವ ಮಾಡಿದನ ಆತ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕಾಯ್ತು. ಆಗ್ಲೇ ಅವಾಗ ಮಾಡಿಲ್ಲ, ಅವತ್ತು ಯಾವ ಅಧಿಕಾರಿಗಳು ಬಂದಿಲ್ಲ. ಅವತ್ತು ನೀವೇ ನೋಡಿದಿರಲ್ಲ, ಇಲ್ಲಿ ಹಾಲ್ ಟಿಕೆಟ್ಗಾದ್ರೆ ಎಲ್ಲಾ ಅಧಿಕಾರಿಗಳು ಬಂದ್ಬಿಡ್ತಾರೆ. ಅದೇನೋ ದೊಡ್ಡ ಅಫೆನ್ಸ್ ಆದಂಗೆ. ಈ ತರದ್ದು ಆದಾಗ ಮಾತ್ರ ಯಾರು ಬರಲ್ಲ. ಅಧಿಕಾರಿಗಳು ಹೆಂಗಂದ್ರೆ ಅವ್ರಿಗೆ ಸೌಮ್ಯ ಸ್ವಭಾವ, ನಾನು ಅವರೆಲ್ಲ ಒಂದೇ ಆ ತರ ಮಾಡಿ ಏನೋ ಆಗಿರ್ಬೋದು ಅನ್ನೋದು. ಬಟ್ ಅದರಲ್ಲಿ ನಾವು ಎತ್ಕೊಂಡು ಹೋಗ್ಬೇಕಾಯ್ತು, ನೀವು ಕೂಡ ಸುಮ್ಮನೆ ಇರಬಾರ್ದಾಗಿತ್ತು. ಅದಕ್ಕೆ ಕಾನೂನು ಬಗ್ಗೆ ಫೈಟ್ ಮಾಡಿದ್ರೆ ಅದ ಸಸ್ಪೆಂಡ್ ಅವಾಗಲೇ ಆಗ್ಬಿಟ್ಟಿದ್ದಾರೆ. ಅವಾಗೆಲ್ಲ ಸರ್ ಮ್ಯಾನೇಜ್ಮೆಂಟ್ ಫುಲ್ ಅನುಭವಿಸ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಫುಲ್ ಎಲ್ಲಾರು ಅವತ್ತಿದ್ದಾರೆ, ಎಲ್ಲಾರು ಬರ್ಬೇಕಲ್ವಾ ಸರ್? ಅವತ್ತು ಬರ್ಲೇಬೇಕು, ಎಲ್ಲಾರು ನೋಡಿರ್ಬೇಕಲ್ವಾ ಸರ್? ಫೋಟೋ ಎಲ್ಲಾರು ಇದ್ ಮಾಡಿ ವಿಷಯ ಅಂಬೇಡ್ಕರ್ ಅವಮಾನ ಆಗಿರೋ ವಿಚಾರದಂತದ್ದು ನಮಗೂ ಬೇಸರ ಆಗುತ್ತೆ. ಮತ್ತೆ ಆತನ ಶಿಕ್ಷೆ ಆಗಿಲ್ಲ ಅನ್ನೋದು ಕೂಡ ಬೇಸರ ಆಗುತ್ತೆ ನಮ್ಗೆ. ನನಗಂತೂ ತುಂಬಾ ಅದರಲ್ಲಿ ತುಂಬಾ ಬೇಸರ. ಆತನಿಗೆ ಅವಾಗಲೇ ಒಂದು ಪ್ರಕರಣ ತಗಸಿ ಆತನ ಸಸ್ಪೆಂಡ್ ಮಾಡಿಸಿದ್ರೆ ಬೇರೆ ಪ್ರಿನ್ಸಿಪಾಲ್ಗೆ ಬುದ್ಧಿ ಬರೋದು. ಸರ್ ಅವ್ರು ಏನ್ ಮಾಡ್ತಾರೆ, ತಪ್ಪಾಗೋಗಿದೆ ಅಂತ ಅಂದ್ಬಿಟ್ಟು ಬಹಿರಂಗ ಕ್ಷಮೆ ಕೇಳ್ತಾರೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಕ್ಷಮೆ ಅಲ್ಲ, ಟೀಚರ್ಗಳಿಗೆ ಕೇಳಿದ್ರೆ ಕ್ಷಮೆ. ಎಕ್ಸಾಮ್ಷನ್ ಬರೋದಿಲ್ಲ. ಇಲ್ಲ, ಅದು ಆಕ್ಚುಲಿ ಅದು ಏನಾಗಿದೆ ಅಂದ್ರೆ ಅವನು ಪ್ರಭಾವ ಬಳಸಿರ್ತಾನ. ಪ್ರಭಾವ ಬಳಸಿ ಇದೆಲ್ಲ ಅಧಿಕಾರಿಗಳಿಗೆ ಪ್ರಭಾವ ಬಳಸಕ್ಕೆ ಪ್ರಕರಣ ಸುತ್ತಿಲ್ದಂಗೆ ಅವ್ರು ಇವ್ರಿಗೂ ಅದು ಮ್ಯಾನೇಜ್ ಮಾಡಿ ಕ್ಲೋಸ್ ಮಾಡಿರ್ತಾನೆ. ಅಲ್ಲ ಸರ್, ಇವಾಗ ಒಂದ ಆಚೆ ಕಡೆ ಬಂದ್ರೆ 100 ಬರ್ತಾವೆ ಅಂದಂಗೆ. ಇವಾಗ ಸ್ಟೂಡೆಂಟ್ಸ್ ಅಷ್ಟು ಬಂದ್ರೆ ಟೀಚರ್ ಇಷ್ಟು ಬಂದ್ವಲ್ವಾ ಸರ್? ಈ ವಿಚಾರ ಬಟ್ ಇದು ನಮ್ಮ ಈ ಕಾಲೇಜಲ್ಲಿ ನನ್ನ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಈ ಮಕ್ಕಳಿಗೆ ಅನ್ಯಾಯ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ನಿಜವಾದ ಗುರುಗಳಾಗಿದ್ರೆ ಅನ್ಯಾಯಕ್ಕೆ ಯಾವುದೇ ಗುರುಗಳು ಬಿಡೋದಿಲ್ಲ. ಈ ಆ ಗುರು ಕುಲಕ್ಕೆ ಮತ್ತು ಗುರು ಪದಕ್ಕೆ ಅನ್ಫಿಟ್ ಆಗಿರ್ತಕ್ಕಂಥ
ಮಾಡಿದಂತವ್ರು ಅವರು ಸಿಬ್ಬಂದಿ ಮತ್ತೆ ಯಾರು ಮಾಡಿದಾರೆ ಅವರು 100% ಸತ್ಯ ಆಗಿರುತ್ತೆ ಅಂತ ಒಂದು ಮಾತು. ಅಷ್ಟೇ ಸರ್. ಇವಾಗ ಫೈನಲ್ ಆಗಿ ಕಾರ್ಯಕ್ರಮ ಮುಗಿಸೋ ಟೈಮು ಬಂತು. ಇವಾಗ ಒಂದೇ ಕೇಳೋ ಸರ್, ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಇವಾಗ ನನಗೆ ಗೊತ್ತಿರೋ ಹಂಗೆ ಕೋರ್ಟ್ ಬಿಟ್ರೆ ಇನ್ ಬೇರೆದಿಲ್ಲ ಅಲ್ವಾ ಸರ್? ಕೋರ್ಟಲ್ಲಿ ಹೋದ್ರೆ ಅವ್ರಿಗೆ ಖಂಡಿತ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನ್ಯಾಯ ಸಿಗೋದೇ ಇಲ್ಲ. ಹೆಂಗೆ ಅಂತಂದ್ರೆ ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಆಗೋ ತರ ಒಂದು ಫೈಟ್ ಮಾಡೋದಕ್ಕೆ ಕೋರ್ಟಲ್ಲಿ 100% ತನಿಖೆ ಆಗುತ್ತೆ. ತನಿಖೆ ಆಗಿ ಸಂಬಂಧಪಟ್ಟ ಗ್ಯಾರಂಟಿ ಅಲ್ಲ ಸರ್. ಇವಾಗ ಎಕ್ಸಾಮ್ ಬರೆಯೋಕಾದ್ರೂ ಕೊಡ್ತಾರೆ ಅಲ್ವಾ ಸರ್? ಹೋದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಭವಿಷ್ಯದ ಬಗ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೇ ಸರ್ ನಾನು ಕೇಳ್ತಾ ಇರೋದು, ಅವ್ರ ಭವಿಷ್ಯದ ಬಗ್ಗೆ. ಯಾಕೆ ಅಂದ್ರೆ ಎಕ್ಸಾಮ್ ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ಸ್ ಇಲ್ಲ ಅಂದ್ರೆ ಇನ್ ರೋಡ್ ಮೇಲೆ ಹೋಗ್ಬೇಕು ಇವರು. ಈಗ ನಾವು ನಿಮ್ ಚಾನೆಲ್ ಕಡೆಯಿಂದ ನೀವು ಯಾರು ಬಂದಿದ್ದಾರೋ, ಯಾರು ವಿದ್ಯಾರ್ಥಿಗಳು ಬಂದಿರೋ, ರಾಜ್ಯದಲ್ಲಿ ಯಾರೇ ವಿದ್ಯಾರ್ಥಿ ಆಗಲಿ ನಿಮ್ ಚಾನೆಲ್ ಕಡೆ ಒಂದು ಮನೆ ಹೋಗ್ಲೇ ನಾನು ಹೇಳಿದೆ, ಯಾರೇ ವಿದ್ಯಾರ್ಥಿಗಳು ಬಂದು ನಿಮ್ಮ ದಾಖಲೆ ಸಬ್ಮಿಟ್ ಮಾಡಿದ್ರೆ ಅವ್ರ ಪರವಾಗಿ ನಾವು ನ್ಯಾಯ ಕೊಡ್ಸಕ್ಕಂತ ನಾವು ಸತತ ಪ್ರಯತ್ನ ಮಾಡಿ ಅವ್ರಿಗೆ ನ್ಯಾಯ ಮಾಡಿಸ್ಕೊಂಡು. ಸರಿ ಸರ್. ಡಾಕ್ಯುಮೆಂಟ್ಸ್ ಅವ್ರದ್ದು ಹಾಲ್ ಟಿಕೆಟ್ ಜನರೇಟ್ಗೆ ಅಂದ್ರೆ ಎಕ್ಸಾಮ್ ಫೀಸ್ ಕಟ್ಟಿರೋ ದಾಖಲೆಗಳವೆ, ಎಸ್ ಪಿ ಅವ್ರ ಗಮನಕ್ಕೆ ಎತ್ಕೊಂಡು ಹೋಗಿರೋವು ಇದಾವೆ. ಫುಲ್ ಎಲ್ಲ ನಾನು ನೋಡಿದೆ ಎಲ್ಲ ಇದಾವೆ ಅವ್ರದ್ದು. ಈಗ ನೋಡ್ರಿ ಸ್ಟೂಡೆಂಟ್ಸ್ ಇವು ಸಿಗ್ನೇಚರ್ಸ್, ಹಾಲ್ ಟಿಕೆಟ್ಸ್ ಎಲ್ಲ ಇದೆ. ಇಷ್ಟು ಜನಕ್ಕೆ ಇವಾಗ ಅನ್ಯಾಯ ಆದ್ರೆ ಯಾರು ಸರ್ ನೋಡಿ? ಇಲ್ಲ, ಇಷ್ಟು ಜನಕ್ಕೆ ಅನ್ಯಾಯ ಆಗಿ ಕೊನೆ ಅಂತ ಬಂದಿದೆ. ಇದಕ್ಕೊಂದು ಪ್ರಯತ್ನ, ನ್ಯಾಯ ಕೊಡಿಸೋಕೆ ಒಂದು ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೆಲ್ಲ ಮಾತಾಡ್ಬಿಟ್ಟು ಎಲ್ಲ ದಾಖಲೆ ಸಮೇತ ಬರಕ್ಕೆ ಹೇಳ್ರಿ, ಒಂದು ಪ್ರಯತ್ನ ಮಾಡಿ ನಿಮ್ ಕಡೆಯಿಂದ ಒಂದು ನ್ಯಾಯ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಷ್ಟೇ ಸರ್. ಇವಾಗ ನಾವು ನ್ಯಾಯ ಯಾವ ತರ ಕೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೀಗಲ್ ಆಗಿ ಕೇಳೋದೇ ಬೆಸ್ಟ್. ಇಲ್ಲ, ಲೀಗಲ್ ಆಗಿ ಕೇಳೋಣ. ಇದಕ್ಕೆ ಯಾರು ಎದುರ್ಕೊಳ್ಳೋದು ಬೇಡ. ಅವ್ನು ಹೇಳ್ದ ಇವ್ನು ಹೇಳ್ದಾಗ ಎದುರ್ಕೊಳ್ಳೋದು ಬೇಡ ಸರ್. ಕಾನೂನುಬದ್ಧ ಫೈಟ್ ಮಾಡೋದಿನ ಕಾನೂನುಬದ್ಧ ಫೈಟ್ ಮಾಡೋದಕ್ಕೆ ನಾವು ಜೊತೆ ಇರ್ತೀವಿ. ಯಾರು ಭಯ ಪಡ್ಬೇಡ್ರಿ, ಯಾರು ಎದುರ್ಕೊಳ್ಬೇಡ್ರಿ, ಧೈರ್ಯವಾಗಿ ನಾವು ಫೇಸ್ ಮಾಡೋಣ ಅಷ್ಟೇ ಸರ್. ವಿದ್ಯಾರ್ಥಿಗಳಲ್ಲಿ ಅದೊಂದು ಮನವಿ ಮಾಡ್ಕೊಂತೀವಿ. ಯಾರ್ಯಾರು ತೊಂದರೆ ಆಗಿದೆ, ಏನೇನಾಗಿದೆ ಅದ್ರನ್ನ ಬಂದ್ಬಿಟ್ಟು ಇವಾಗ ವಕೀಲರು ಹೇಳ್ತಾ ಇದ್ದಾರೆ, ಅದೇನಿದ್ರು ನಾನೇ ನಿಭಾಯಿಸ್ತೀನಿ, ನನ್ನ ಹತ್ರ ಬಂದು ಮಾತಾಡಿ, ಅಟೆಂಡೆನ್ಸ್ ಎಲ್ಲ ಒಂದು ಎಂಕ್ವೈರಿ ನಡೀಲಿ, ಇಲ್ಲಿ ಏನೇನು ನಿಮ್ಮ ಮೇಲೆ ಅಲಿಗೇಷನ್ಸ್ ಬಂದಿದ್ದಾವೆ, ಇಲ್ಲಿ ಯಾರ್ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸು, ಯಾರ್ಯಾರು ರೌಡಿ ಶೀಟರ್ಸು, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ಸಲ ಮಾತಾಡಿ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗ್ಲಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅವರೇ ಹೇಳ್ತಾ ಇದ್ದಾರೆ. ತನಿಖೆ ಆಗ್ಲಿ, ಯಾರು ತಪ್ಪು ಮಾಡಿರ್ತಾರೋ ಅವ್ರು ಒಳಗಡೆ ಹೋಗ್ತಾರೆ. ಏನಿದೆಯೋ ಆ ಹೋರಾಟದಲ್ಲಿ ನಾವು ನಿಮ್ ಜೊತೆಲಿ ಕೈ ಜೋಡಿಸ್ತೀವಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇರೋದು. ಯಾಕೆ ಅಂದ್ರೆ ನಾಳೆ ಬೆಳಿಗ್ಗೆ ನಂಗೂ ಇದೇ ಪರಿಸ್ಥಿತಿ ಬಂದ್ರೆ ಯಾರೋ ಒಬ್ಬ ವಿದ್ಯಾರ್ಥಿ ಆದ್ರೂ ಇರ್ಬೇಕಲ್ವಾ ಮಾತಾಡೋದಕ್ಕೆ, ಧ್ವನಿ ಎತ್ತಬೇಕಲ್ವಾ. ಇವತ್ತು ವಿದ್ಯಾರ್ಥಿಗಳೇ ಧ್ವನಿ ಎತ್ತಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಯಾರು ಧ್ವನಿ ಎತ್ತುತ್ತಾರೆ ಇದ್ರ ಬಗ್ಗೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸುದ್ದಿಗಳು ನಮ್ಮ R5 ಸುದ್ದಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. R5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. R5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ.